ಸುಮಾರು 3 ವರ್ಷಗಳ ಹಿಂದೆನೇ ಕೋರ್ಟ್ ಆದೇಶ ಆದರೂ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದನ್ನು ಖಂಡಿಸಿ ಇಒ ಮತ್ತು PDOಗಳ ವಿರುದ್ಧ ನಡೆಸ್ತಾ ಇರೋಂಥ ಹೋರಾಟ ಸರ್. ಸದಾನಂದ್ ಎಷ್ಟು ದೊಡ್ಡ ಫ್ರಾಡ್ ಅಂದರೆ ಈ ವಿಚಾರವಾಗಿ ಹೋರಾಟ ಮಾಡಿದ್ದೇ ಸದಾನಂದ್. ಇಲ್ಲಾಗಲೇ ಸೇಲ್ ಮಾಡಿದ್ದಾರೆ, ಎಲ್ಲ ಅನಧಿಕೃತ ಸರ್ವೆ ನಂಬರ್ ಪಕ್ಕದ ತಗೊಂಡ್ಬಂದು ಇದಕ್ಕೆ ಹಾಕಿ ಮಾಡಿದ್ದಾರೆ. ಸರ್ಕಾರ ಅನ್ನೋದು ಏನ್ ನಿರ್ಮಾಣ್ ಶೆಲ್ಟರ್ಸ್ ಅಂತಿದೆಯೋ ದೊಡ್ಡ ಗೋಲ್ಮಾಲ್ ಕಂಪನಿ ಅಂತ. ನಿರ್ಮಾಣ್ ಅವ್ರ ವಿರುದ್ಧ 2021ರಲ್ಲಿ ಮೊದಲನೇ ಬಾರಿಗೆ ಹೋರಾಟ ಮಾಡಿದ್ದೆ ನಾನು. ಪ್ರತಿಷ್ಠಿತ ಹೆಸರುಗಳನ್ನ ಹಾಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರನ್ನ ಬಯಲಿಗೆಳಿಬೇಕು. ಆ ಹೆಸರಲ್ಲಿ ಮುಖಾಂತರ ಪಾಪ ಸಾರ್ವಜನಿಕರಿಗೆ ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದಾರೆ. ಈ ಸದಾನಂದ ಎಷ್ಟು ದೊಡ್ಡ ಫ್ರಾಡ್ ಅಂದ್ರೆ ಸುಮಾರು 5 ರಿಂದ 6 ಕೋಟಿ ಅಕ್ರಮ ದುಡ್ಡು ಮಾಡ್ತಾರೆ ನಿರ್ಮಾಣ್ ಶೆಲ್ಟರ್ಸ್ ಹತ್ರ. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ 6 ಕೋಟಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಹೇಳಿ, ಯಾವ ತಗೊಂಡಿದ್ದೀರಾ, ಎಲ್ಲಿ ಕೊಟ್ಟಿದ್ದಾರೆ? ಕಾನೂನಾತ್ಮಕವಾಗಿ ನಾವು ಲೀಗಲ್ ಆಗಿದ್ದೀವಿ, ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ನೋಡಿ. ಇದೇ ಬುಕ್ಕು ಲೋಕಾಯುಕ್ತದಲ್ಲಿ 6 ಬುಕ್ಕುಗಳು ಕೊಟ್ಟಿದ್ದೀವಿ ನಾವು. ಸರ್ಕಾರಿ ಜಮೀನನ್ನ ಯಾವ ತರ ನೀವು ಹಗರಣ ಮಾಡಿ, ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ಇದೆ. ಮೊನ್ನೆ ಸಂದೇಶ್ ಅವರು ಹೇಳ್ತಾರೆ, ಅವ್ರು ಮಾಡಿರೋಂಥ ಹೋರಾಟಗಳಲ್ಲಿ ಹೇಳಿರುವಂಥ ಎಲ್ಲಾ ಪಾಯಿಂಟ್ಸು ಕೂಡ ಸುಳ್ಳಿದೆ. ಸಂದೇಶ್ ಅವರು ಹೋರಾಟ ಮಾಡ್ತಾ ಇರೋದು ಯಾರ ಪರವಾಗಿ ಅನ್ನೋದು ನನಗೆ ಗೊತ್ತಾಗುತ್ತೆ. ನಿಮಗೆ ಸರಿಯಾದ ಮಾಹಿತಿ ಇಲ್ಲ. ಹೇಳ್ತಾ ಇದ್ದೀರಾ ಸುಮಾರು 800-850 ಎಕರೆ ಜಮೀನು, 800 ಎಕರೆ ಜಮೀನು ಇದೆ ಅಂತ. ಈಗಿರೋ ಯಾವ PDO EOಗಳು ಯಾರು ಈ ದುಡ್ಡುಗೆ ಶಾಮೀಲಾಗಿಲ್ಲ. ನೀವು ಕೇವಲ 15 ದಿನ ಬಂದು ಹೋರಾಟ ಮಾಡಿಬಿಟ್ಟು ನಾನು ಒಂದು ಬ್ಯಾಗ್ ದಾಖಲಾತಿ ತಗೊಂಡಿದ್ದೀನಿ ಅಂತ. ಅದು ಯಾವ RTIಯಲ್ಲಿ ಆಗಿ ತಗೊಂಡಿದ್ದೀರಿ, ಎಲ್ಲಿಂದ ತಗೊಂಡಿದ್ದೀರಿ? ಲಕ್ಷ್ಮೀನಾರಾಯಣ ಅವರು CA ಪಾರ್ಕ್ಗೆ ಮೀಸಲಿಟ್ಟ ಜಾಗವನ್ನು ಯಾರೋ ಮಾರಾಟ ಮಾಡಿದ್ದೀರಿ ಅಂತ ಹೇಳಿದ್ದೀರಾ. ಯಾರು ಕೊಟ್ಟಿದ್ದಾರೆ ಸ್ವಾಮಿ ನಿಮಗೆ 10 ಕೋಟಿ? ಯಾರು ಇದ್ದಾರಾ? ಇಲ್ಲ ನಿಮ್ಮ ಜೊತೆ ಏನಾರು ಡೀಲಿಂಗ್ ಯಾರು ಬಂದಿದ್ರಾ? ಅವ್ರ ಹೆಸರು ತಿಳಿಸಿ. ದಯವಿಟ್ಟು 2002ರಲ್ಲಿ ಯಾವುದೇ ರೀತಿ ಸ್ಟೇ ಇರಲಿಲ್ಲ. ಯಾಕೆಂದರೆ 2022ರಲ್ಲಿ ಅದು ಸ್ಟೇ ಆಗಿರೋದು. ನನ್ನ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಅಪಪ್ರಚಾರ ಮಾಡಬೇಕು ಅಂತಲೇ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾನೆ. ಆ ವ್ಯಕ್ತಿ ಯಾರು ಅಂತ ಹೇಳಬೇಕು ಅಂತಂದ್ರೂ ಹೇಳ್ತಾ ಇದ್ದೀನಿ, ಶ್ರೀಯುತ ಭರತ್ ರಾಜ್ ಅವರು. ಯಾವ BMRD ಅಧಿಕಾರಿಗಳು ಸಹ ಹೋರಾಟ ಮಾಡಿಲ್ಲ. ನಾನು ಸತತವಾಗಿ ಬೆಳಗ್ಗೆ ಹೋದ ಸಾಯಂಕಾಲದವರೆಗೂ BMRD ಆಫೀಸರ್ಗಳಲ್ಲಿ ಕೂತ್ಕೊಂಡಿದ್ದೀನಿ. ಅವ್ರ ಜೊತೆ ಸೇರಿಕೊಂಡೆ ಅವರೇ ಮಾಡಿಸ್ತಾ ಇರೋದು ಅಂತ ನಾನು ರಾಜಾರೋಷವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ನೀವು ಡೈರಿ ಸರ್ಕಲ್ ಎಲ್ಲ ಶೋಭಾ ಮಾರ್ಜಿಯಾದಲ್ಲಿ ಇರೋಂಥ ಅಪಾರ್ಟ್ಮೆಂಟ್ಗೆ ಹೋಗಿದ್ದೀರಾ. ಸದಾನಂದ ಒಬ್ಬನೇ ಹೇಳಿದ ತಕ್ಷಣ PDO ಕೇಳೋ ಇದು ಇಲ್ಲ. ಯಾಕೆಂದರೆ 35 ಜನ ಸುಮ್ಮನೆ ಕೂತಿರಲ್ಲ. ಹೇಳಿದ್ದೀನಲ್ಲ, ಇಷ್ಟು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಅಂತಂದರೆ ನಿಮ್ಮದೇ ಮಾಧ್ಯಮಗಳ ಮುಖಾಂತರ ಎಲ್ಲರ ಚರ್ಚೆಗೆ ಆಹ್ವಾನ ಕೊಡಿ. ನಾನು ರೆಡಿ ಇದ್ದೀನಿ. ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಇಲ್ಲ ಅವರು ನಾನು ಇದೆಲ್ಲ ಸುಳ್ಳು ಅಂತೇಳಿ ನನಗೆ ಕ್ವಶನ್ ಕೇಳೋದಕ್ಕೆ ಅವ್ರು ತಾಕತ್ತಿದ್ರೆ ಅವ್ರು ಕ್ವಶನ್ ಕೇಳಿ ಅದಕ್ಕೆ ನಾನು ಸಾಬೀತು ಕೊಡೋಂಥ ದಾಖಲಾತಿಗಳು ಕೊಡ್ತೀನಿ ಸ್ವಾಮಿ. ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ನಂತರ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿ ಆಗಿದೆ. ಹಾಗೆಯೇ ಬೆಂಗಳೂರು ಸುತ್ತಮುತ್ತಲು ಇರುವಂತ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಹಾಗಾಗಿ ಈ ಒಂದು ಬೆಂಗಳೂರು ಸುತ್ತಮುತ್ತಲು ಕೂಡ ಲೇಔಟ್ಗಳು, ಅಪಾರ್ಟ್ಮೆಂಟ್ಗಳು ಹಾಗೆಯೇ ಬಡಾವಣೆಗಳು ಕೂಡ ಅತಿ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಆದವು ಮತ್ತು ನಿರ್ಮಾಣವಾದವು. ಅಂತಹ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯೇ ನಿರ್ಮಾಣ್ ಶೆಲ್ಟರ್ಸ್. ಈ ಒಂದು ನಿರ್ಮಾಣ್ ಶೆಲ್ಟರ್ಸ್ ಅನೇಕ ರೀತಿಯಾದಂತಹ ಅಕ್ರಮಗಳನ್ನ ಎಸಗಿದೆ. ಈ ಹಿಂದೆಯೂ ಕೂಡ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಈ ಒಂದು ನಿರ್ಮಾಣ್ ಶೆಲ್ಟರ್ ನ ಕರ್ಮಕಾಂಡಗಳನ್ನ ಬಯಲು ಮಾಡಿದ್ದೆವು. ಈ ಒಂದು ನಿರ್ಮಾಣ್ ಶೆಲ್ಟರ್ ನ ವಿರುದ್ಧವಾಗಿ ಮತ್ತೊಬ್ಬ ಹೋರಾಟಗಾರ ಸಂದೇಶ್ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹಿಂದೆ ನಿರ್ಮಾಣ್ ಶೆಲ್ಟರ್ಸ್ ನವರು ಸಾಮಾಜಿಕ ಅಭಿವೃದ್ಧಿಗಾಗಿ ಅಂದ್ರೆ CA ಸೈಟ್ ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅಂತೇಳಿ ಸದಾನಂದ್ ರವರು, ಅಂದ್ರೆ ಇವರು ಕಲ್ಲುಬಾಳು ಗ್ರಾಮ ಪಂಚಾಯತಿಯ ಸದಸ್ಯರು, ನಿರ್ಮಾಣ್ ಶೆಲ್ಟರ್ಸ್ ನ ಅಕ್ರಮಗಳನ್ನ ಮೊಟ್ಟ ಮೊದಲ ಬಾರಿಗೆ ಬಯಲು ಮಾಡಿದಂತವರು. ಈ ಒಂದು ಹೋರಾಟವನ್ನು ಆರಂಭಿಸಿರುವಂತಹ ಸಂದೇಶ್ ಪದೇ ಪದೇ ಸದಾನಂದ್ ರವರ ಬಗ್ಗೆ ಅಗ್ರವಾಗಿ ಮಾತನಾಡ್ತಾರೆ ಮತ್ತು ಇವರು ಕೂಡ ಅಕ್ರಮವಾಗಿ ಒಂದಷ್ಟು ಲೂಟಿ ಮಾಡಿದ್ದಾರೆ ಮತ್ತು ಈ ಸದಾನಂದ್ ರವರು ಈ ಒಂದು ನಿರ್ಮಾಣ್ ಲೇಔಟ್ ನ ಅಂದ್ರೆ ನಿರ್ಮಾಣ್ ಶೆಲ್ಟರ್ಸ್ ನ ಮಾಲೀಕರ ಪರವಾಗಿದ್ದಾರೆ ಎನ್ನುವಂತ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಸಂದೇಶ್ ಅವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಸರ್ಕಾರಿ ಭೂಮಿನ ಕಬಳಿಸಿಲ್ಲ, ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾತಾಡಬಾರ್ದು. ಅಂದ್ರೆ ಇವ್ರ ಹೆಸರು ಹೇಳಿ ಯಾರು ಶಿಶಿರ್ ಪಾಟೀಲ್ ಆಗ್ಬೋದು, ಮತ್ತೆ ಲಕ್ಷ್ಮೀನಾರಾಯಣ ಆಗ್ಬೋದು, ಮತ್ತೆ ಸುಷ್ಮಾ ಮೂರ್ತಿ ಆಗ್ಬೋದು, ಮತ್ತೆ ಈ ವಕೀಲರು ಚೌಡ್ರೆಡ್ಡಿ ಆಗ್ಬೋದು, ಮತ್ತೆ ತೇಜವಂತಿ ಆಗ್ಬೋದು, ಇವ್ರು ಯಾರ ಹೆಸರುಗಳು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ತಂದಿದ್ದಾರೆ. ಪಂಚಾಯತಿಲಿ ಗ್ರಾಮ ಸಭೆ ನಡೆಯೋ ದಿನನೂ ಕೂಡ ಬಂದು ನನ್ನ ಹತ್ರ ನಾನು ಸಿಕ್ಕಿದ್ದೆ. ಅವತ್ತು ನಾನು ಹೇಳಿದೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥದ್ರೆ ನಾನು ಕೂಡ ಕೈ ಜೋಡಿಸ್ತೀನಿ, ಹಾಗಿದ್ರೆ ನಾವು ಮಾಡೋಣ, ಅದರಲ್ಲಿ ಏನೂ ಇಲ್ಲ ಅಂತೇಳಿ ನನಗೆ ಗೊತ್ತಾಯಿತು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಏನು ಬಂತು ಅಂದರೆ ಅವ್ರು ಮಾಡಿರೋಂಥ ಹೋರಾಟಗಳಲ್ಲಿ ಹೇಳಿರುವಂಥ ಎಲ್ಲ ಪಾಯಿಂಟ್ಸು ಕೂಡ ಸುಳ್ಳಿದೆ. ಸಂದೇಶ ಆರೋಪಗಳಿಗೆ ಈಗ
ಸದಾನಂದ್ ರವರು ಯಾವ ರೀತಿಯಾದಂತ ಉತ್ತರವನ್ನ ಏಟಿಗೆ ತಿರುಗೇಟು ಹಾಗೂ ಸಂದೇಶ್ ಮಾಡಿರುವಂತ ಎಲ್ಲ ಆರೋಪಗಳು ಕೂಡ ಸುಳ್ಳು, ಇದ್ಯಾವುದು ಕೂಡ ನಿಜ ಅಲ್ಲ, ಎಲ್ಲ ಆರೋಪಗಳನ್ನು ಕೂಡ ಸುಳ್ಳು, ಮತ್ತು ನಾನು ಯಾವುದೇ ದೇವಾಲಯದ ಮುಂಭಾಗದಲ್ಲಿ ನಿಂತು ನಾನು ಪ್ರಮಾಣ ಮಾಡ್ತೇನೆ, ನಾನು ಯಾವುದೇ ರೀತಿಯಾದಂತ ಆಸೆಗಳಿಗೆ ಲಾಬಿಗಳಿಗೆ ಮಣಿದಿಲ್ಲ, ನಾನು ಮಣಿಯೋದು ಇಲ್ಲ, ಇಲ್ಲಿನ ನಾಗರಿಕರಿಗಾಗಿ ನಾನು ಹೋರಾಟವನ್ನ ಮಾಡ್ತೇನೆ. ಸಂದೇಶ್ ಅವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಮತ್ತು ಈಗಾಗಲೇ ಇದು 2021 ನಂತರ ನ್ಯಾಯಾಲಯದಲ್ಲಿದೆ. ಜೊತೆಗೆ BMRD ಅಧಿಕಾರಿಗಳು ಮಾಡಿರುವಂತ ಎಡವಟ್ಟುಗಳನ್ನ ಬಯಲು ಮಾಡಿದ್ದೇವೆ. ಈಗ CA ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಅವರು ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾರಣ ನ್ಯಾಯಾಲಯದಲ್ಲಿದೆ. ಹಾಗೆಯೇ ಇವರಿಗೆ ಸಂದೇಶ್ ಅವರಿಗೆ ತಪ್ಪು ಮಾಹಿತಿಯನ್ನ ನೀಡ್ತಾ ಇರ್ತಕ್ಕಂಥವರೇ ಭರತ್ ರಾಜ್ ಎನ್ನುವಂತ ವ್ಯಕ್ತಿ. ಭರತ್ ರಾಜ್ ಬೇರೆ ಯಾರು ಅಲ್ಲ, ಇದೇ ನಿರ್ಮಾಣ್ ಶೆಲ್ಟರ್ಸ್ ನ ಲಕ್ಷ್ಮೀನಾರಾಯಣ್ ರವರ ಸುಪುತ್ರರು. ಅವರ ತಮ್ಮ ಸ್ವಾರ್ಥಕ್ಕಾಗಿ ಈಗ ಇಲ್ಲಿ ನೆಲೆಸಿರ್ತಕ್ಕಂತಹವರನ್ನ ಬಲಿ ಕೊಡಲು ಭರತ್ ರಾಜ್ ಆಯುಧವನ್ನಾಗಿ ಸಂದೇಶ್ ಅವರನ್ನ ಬಳಸ್ತಾ ಇದ್ದಾರೆ ಎನ್ನುವಂತ ತಿರುಗೇಟನ್ನ ನೀಡಿದ್ದಾರೆ. ಲೋಕಾಯುಕ್ತ ತನಿಖೆ ಸದಾನಂದ ಮೇಲೆ ನಡೀಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಅರ್ಜಿ ಹಾಕಿದ್ದೀವಿ. ಅದು ನಡೆಯುತ್ತೆ. PDO ಮೇಲೆ, ಸದಾನಂದ್ ಮೇಲೆ, ಇವರೆಲ್ಲರ ಮೇಲೇನೂ ನಡೀಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದೀವಿ. ಅದು ಆಗುತ್ತೆ. ಲೋಕಾಯುಕ್ತ ಕೂಡ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ ನಾನು ಎನ್ಕ್ವೈರಿ ಹಾಕ್ಬಿಡ್ತೀನಿ, ಲೋಕಾಯುಕ್ತ ದಾಖಲಾತಿಗಳು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಲೋಕಾಯುಕ್ತ ದಾಖಲಾತಿಗೆ ನಾನು ಕೊಟ್ಟಿರೋದು ನೋಡಿ, ಸೇಮ್ ನೀವು ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ನಾನು ಆವತ್ತಿನ ದಿನನೂ ಹೇಳ್ತಾ ಇದ್ದೀನಿ ನೋಡಿ, ಇದೇ ಬುಕ್ಕು ಲೋಕಾಯುಕ್ತದಲ್ಲಿ 6 ಬುಕ್ಕುಗಳು ಕೊಟ್ಟಿದ್ದೀವಿ ನಾವು. ಇದರಲ್ಲಿ ಎಲ್ಲ ಸಂಪೂರ್ಣವಾದ ನಿಸರ್ಗದಲ್ಲಿ ಏನಿದೆಯೋ ಅಷ್ಟು ದಾಖಲಾತಿಗಳ ಸಮೇತ ಇದರಲ್ಲಿ ಎಲ್ಲನೂ ಇದೆ. ರಿಲಿಂಕ್ವಿಶ್ಮೆಂಟ್ ಹಿಡಿದು ಪ್ರತಿಯೊಂದು ಕೊಟ್ಟಿದೆ. ಎಲ್ಲ ಬುಕ್ಕು ಇದೇ ಬುಕ್ಕು ನಾನು ಲೋಕಾಯುಕ್ತದಲ್ಲಿ ಕೊಟ್ಟಿರೋದು. ಸಂದೇಶ್ ಅವರು ಏನ್ ಮಾತನಾಡಿದ್ರು, ಈಗ ಸಂದೇಶ್ ಅವರ ಮಾತಿಗೆ ತಿರುಗೇಟನ್ನ ಸದಾನಂದ್ ರವರು ಹೇಗ್ ನೀಡಿದ್ರು ಮತ್ತು ಸದಾನಂದ್ ರವರು ಬಹಿರಂಗವಾದಂತಹ ಚರ್ಚೆಗೆ ಸಂದೇಶ್ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಈ ಒಂದು ಆಹ್ವಾನವನ್ನ ಸಂದೇಶ್ ಅವರು ಸ್ವೀಕರಿಸ್ತಾರಾ? ಈ ಸದಾನಂದ ಎಷ್ಟು ದೊಡ್ಡ ಫ್ರಾಡ್ ಅಂದ್ರೆ ಸುಮಾರು 5 ರಿಂದ 6 ಕೋಟಿ ಅಕ್ರಮ ದುಡ್ಡು ಮಾಡ್ತಾರೆ ನಿರ್ಮಾಣ್ ಶೆಲ್ಟರ್ಸ್ ಹತ್ರ. ಎಲ್ಲರ ಹೆಸರು ಹೇಳಕೊಳ್ಳುವಂಥದ್ದು, ನಾನು ಹೋರಾಟ ಮಾಡ್ತೀನಿ, ನನಗೇನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿರೋಂಥ ವ್ಯಕ್ತಿ 6 ಕೋಟಿ ನನ್ನ ಸದಾನಂದ್ ಅವರು 6 ಕೋಟಿ ತಗೊಂಡಿದ್ದಾರೆ ಅಂತೇಳಿ ಒಂದು ಅಲಿಗೇಷನ್ ಮಾಡ್ತೀರಾ. ನನ್ನ ಮೇಲೆ 6 ಕೋಟಿ ಕೊಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಸ್ವಾಮಿ. ನನಗೆ ಹೇಳಿ, ಯಾವುದು ತಗೊಂಡಿದ್ದೀರಾ, ಎಲ್ಲಿ ಕೊಟ್ಟಿದ್ದಾರೆ, ಯಾರು ಹೇಳಿದ್ರು ನಿಮಗೆ, ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ 6 ಕೋಟಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. 6 ಕೋಟಿ ಕೊಟ್ಟಿದ್ರೆ ಸ್ವಾಮಿ, ನಾನು ಸ್ವಂತ ಒಂದು ಮನೆ ತೊಗೊಂಡು, ಯಾಕಂದರೆ ನನ್ನ ಜೀವಿತ ಅವಧಿಯಲ್ಲಿ 6 ಕೋಟಿ ಸಂಪಾದನೆ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ನನ್ನ 5 ವರ್ಷ ಆಡಳಿತ ಅವಧಿಯಲ್ಲಿ ಕೂಡ ನಾನು 6 ಕೋಟಿನ ನಾನು ನೋಡೋಕ್ಕೂ ಆಗೋದಿಲ್ಲ. ನನ್ನ ಜೀವನದಲ್ಲಿ 6 ಕೋಟಿಗೆ ಎಷ್ಟು ಇರ್ತದೆ ಅಂತ ನಾನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನೋಡೋಂಥ ಕೆಲಸಗಳು ಅಂಥ ಸನ್ನಿಧಿ ಕೂಡ ಇದೆ. ಸುಳ್ಳು ಹೇಳೋದನ್ನ ಬಿಟ್ಟು, ಈ ರೀತಿ ಗಾಳಿಯಲ್ಲಿ ಗುಂಡೊಡೆಯೋದನ್ನ ಬಿಟ್ಟು ಸರಿಯಾದಂತ ಮಾಹಿತಿಯನ್ನು ಇಟ್ಕೊಂಡು ಮಾತನಾಡ್ಲಿ ಎನ್ನುವಂತಹ ಮಾತನ್ನು ಕೂಡ ತಿಳಿಸಿದಂತ ಆ ಎಲ್ಲ ಮಾತುಗಳನ್ನ ಕೇಳೋಣ ಬನ್ನಿ. ಈ ನಿಸರ್ಗ ಬಡಾವಣೆಗಳಲ್ಲಿ ಬರೋದು, ಪ್ರತಿಯೊಬ್ಬರೂ ಬರೋದು ಸೇಮ್ ಇದೆ. ಬಂದು ನಾನು ಇದು ಮಾಡ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಹೋರಾಟ ಮಾಡಲಿ, ಕಾನೂನಲ್ಲಿ ಎಲ್ಲರಿಗೂ ಹೋರಾಟ ಮಾಡೋಂಥ ಅವಕಾಶ ಎಲ್ಲರಿಗೂ ಭಗವಂತ ಕೊಟ್ಟಿದ್ದಾನೆ, ಎಲ್ಲರೂ ಮಾಡ್ಬೋದು. ಬಟ್ ಅದು ಪ್ರಾಮಾಣಿಕವಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ನಾವೇನು ಮಾಡಿದ್ವಿ, ನಿರ್ಮಾಣ ಅವ್ರ ವಿರುದ್ಧ 2021ರಲ್ಲಿ ಮೊದಲನೇ ಬಾರಿಗೆ ಹೋರಾಟ ಮಾಡಿದ್ದೆ ನಾನು. ಯಾಕೆಂದರೆ ಇಲ್ಲಿ ಆಗಿದ್ದಂಥ ವಿಚಾರಗಳು ನಮಗೆ ಗೊತ್ತಿರೋದ್ರಿಂದ ನಾನು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ 2021ರಲ್ಲಿ ನಾನು ಇಲ್ಲಿ ಇದೆಲ್ಲ ನಾನು ನೋಡಿದ್ದದ್ದು ಅನುಭವ ಆಗಿದೆ. ನಿಮ್ಮ ಮಾಧ್ಯಮದ ಮುಖಾಂತರನೇ ನಾನು ಕೂಡ ಎಷ್ಟೋ ಸತಿ ಒಂದು 3-4 ಪ್ರೋಗ್ರಾಮ್ಗಳು ಮಾಡಿದ್ವಿ. ಎಲ್ಲದಕ್ಕೂ ಕಡಿವಾಣ ಹಾಕಿ ಇವತ್ತು ಏನು ನಾವು ಈ CA ಪಾರ್ಕ್ಗಳು ಮಾರಾಟ ಮಾಡಿದ್ದಾರೆ, ರಿಲಿಂಕ್ವಿಶ್ಮೆಂಟ್ ಆಗಿರೋ ಅಷ್ಟಕ್ಕೂ ಕೂಡ ನಾವು BMRD ಅಧಿಕಾರಿಗಳನ್ನ ಇಟ್ಕೊಂಡು CA ಪಾರ್ಕ್ಗಳಿಗೆ ಫೆನ್ಸಿಂಗ್ ಹಾಕಿದ್ದೀವಿ. ಯಾವುದೋ ಇನ್ನೂ 8 ಕೂಡ ರಿಲಿಂಕ್ವಿಶ್ಮೆಂಟ್ ಆಗಿಲ್ಲ. ಅದು ನಮ್ಮ ತಪ್ಪಲ್ಲ, ಯಾಕೆಂದರೆ ಅದು BMRD ಅವರ ಅಧಿಕಾರಿಗಳು ಮಾಡಿರೋಂಥ ತಪ್ಪು. ಯಾಕೆಂದರೆ ರಿಲಿಂಕ್ವಿಶ್ಮೆಂಟ್ ಮಾಡ್ಕೊಳ್ಬೇಕಾಗಿದ್ದಂಥ ಅಧಿಕಾರಿಗಳು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದು ಯಾರೂ ಹೊಣೆ ಅಲ್ಲ. ಇವಾಗ ಏನಾಗಿದೆ, ಸಾರ್ವಜನಿಕವಾಗಿ ಫಸ್ಟ್ ಒಂದು ಸತಿ ನಾನೇನು ಮಾಡ್ತೀನಿ, 2021ರಲ್ಲಿ ನಾನು ಮೊದಲನೇ ಬಾರಿಗೆ ನಾನು ಹೋರಾಟ ಶುರು ಮಾಡ್ತೀನಿ ಇವ್ರ ಮೇಲೆ. ಇವ್ರ ವಿರುದ್ಧ ಹೋಗಿ ನಾನು ಕೇವಲ ಏನು 13 ಖಾತಾಗಳು, ಏನು ಇವ್ರ ಹೆಸರಲ್ಲಿ 5 ವಿಲ್ಲಾಗಳಿತ್ತು, ಅಂಗಡಿ ಮನೆಗಳಿತ್ತು. ಆ ಅಂಗಡಿ ಮನೆಗಳು 5 ವಿಲ್ಲಾಗಳು ಕೂಡ ನಿರ್ಮಾಣ್ ಅವರ MD ಆದಂಥ ಲಕ್ಷ್ಮೀನಾರಾಯಣ ಅವ್ರ ಹೆಸರಲ್ಲಿತ್ತು ಫಸ್ಟು. ಆವಾಗ ನಾನೇನು ಮಾಡಿದೆ, ಅದನ್ನು ಗೊತ್ತಾದ ತಕ್ಷಣ ಇವರು ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅದು CA ಪಾರ್ಕ್ ಜಾಗಗಳಲ್ಲಿ ಬಿಂಬಿತವಾಗಿದ್ದರಿಂದ ಸೀದಾ ನಾನು ತಗೊಂಡೋಗಿ ಏನು ಮಾಡಿದೆ, ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಹೋಗಿ ಅದನ್ನೆಲ್ಲ ಇಟ್ಟು ಈ ಕೂಡಲೇ ಖಾತಾ ವಜಾ ಮಾಡಬೇಕು ಅಂತೇಳಿ ಹೇಳಿದೆ. ಅದು ಹೋಗಿದ್ರು, ಆಯುಕ್ತರು ಹೋದರು, ಅದಕ್ಕೊಂದು ತಂಡ ರಚನೆ ಆಯಿತು, ಅದೆಲ್ಲ ನಡೀತಾ ಬಂತು. ಪ್ರತಿಯೊಂದೂ ಹಾಗೆ ಅದಕ್ಕೆ ಇದಾಯಿತು. ಅಷ್ಟರೊಳಗೆ ಏನಾಯಿತು, ಹೈಕೋರ್ಟಲ್ಲಿ ಹೋಗಿ ಕಂಪ್ನಿಯವರು ಸ್ಟೇ ತೊಗೊಂಡ್ರು. ಆ ಸ್ಟೇ ತೊಗೊಂಡಾದ್ಮೇಲೆ ಮತ್ತೆ ಏನು ಮಾಡಿದ್ವಿ, ಆ ಸ್ಟೇ ಕೂಡ ನಾವು ವೆಕೆಟ್ ಮಾಡಿಸಿದ್ದೀವಿ. ಮೊನ್ನೆ ಸಂದೇಶ್ ಅವ್ರು ಹೇಳ್ತಾರೆ, ಫಸ್ಟು ಇದು ನಡೆದಂಥ ಘಟನೆ, ಇದುವರೆಗೂ ಹೋರಾಟ ಮಾಡಿರೋದು ನಾನು ನಿಜ, ಇಷ್ಟು ನಡೆದಿದೆ. ಈಗ ನಾನೇನು ಬರ್ತಾ ಇರೋದು, ಮತ್ತೆ ಮೊನ್ನೆ ಡಿಸೆಂಬರಲ್ಲಿ ರಾಜೇಶ್ ಅನ್ನೋ ವ್ಯಕ್ತಿ ಆನೆಕಲ್ಲರು ನೆಕ್ಸ್ಟ್ ಅವರನ್ನು ಶುರು ಮಾಡ್ತಾರೆ.
ಅವರೊಂಚೂರು ಮಾಡಿ ಅವರು ಒಂದು 2-3 ದಿನ ಹೋರಾಟ ಮಾಡ್ತಾರೆ, ಅದು ಮೂಲೆಗೆ ಹೋಗ್ತು. ಈಗ 3ನೇ ವ್ಯಕ್ತಿಯಾಗಿ ಮೊನ್ನೆ ಸಂದೇಶ್ ಅವರು ಈ ಹೋರಾಟ ಮಾಡಬೇಕು ಅಂತೇಳಿ ಮೊನ್ನೆ ಹೇಳಿದ್ರು, ಬಂದಿದ್ದರು. ನಿಮಗೂ ಗೊತ್ತಿದೆ, ಪಂಚಾಯಿತಿ ಮುಂದೆಗಳಲ್ಲೂ ಬಂದಿದ್ದರು, ಪಂಚಾಯಿತಿಲಿ ಗ್ರಾಮ ಸಭೆ ನಡೆಯೋ ದಿನವೂ ಕೂಡ ಬಂದು ನನ್ನ ಹತ್ರ ನಾನು ಸಿಕ್ಕಿದ್ದೆ. ಅವತ್ತು ನಾನು ಹೇಳಿದೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥದ್ರೆ ನಾನು ಕೂಡ ಕೈ ಜೋಡಿಸ್ತೀನಿ, ಹಾಗಿದ್ರೆ ನಾವು ಮಾಡೋಣ, ಅದರಲ್ಲಿ ಏನೂ ಇಲ್ಲ ಅಂತೇಳಿ ನನಗೆ ಗೊತ್ತಾಯಿತು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಏನು ಬಂತು ಅಂದರೆ, ಅವ್ರು ಮಾಡಿರೋಂಥ ಹೋರಾಟಗಳಲ್ಲಿ ಹೇಳಿರೋವಂಥ ಎಲ್ಲ ಪಾಯಿಂಟ್ಸು ಕೂಡ ಸುಳ್ಳಿದೆ. ಆ ಸುಳ್ಳನ್ನು ನಾನೇನು ಹೇಳಿದೆ, ಇವ್ರು ಮಾಡ್ತಾ ಇರೋದೆಲ್ಲ ಸುಳ್ಳಾಗಿರೋದ್ರಿಂದ ನಾನು ಅದನ್ನ ಎಲ್ಲಕ್ಕೂ ನಾನು ಪಾಯಿಂಟ್ ಔಟ್ ಮಾಡಿಕೊಂಡು ಅದಕ್ಕೆ ಸರಿಯಾದ ಉತ್ತರ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಇವ್ರು ಏನು ಮಾಡಿದ್ದಾರೆ ಅನ್ನೋದು. ಸಂದೇಶ್ ಅವರು ಹೋರಾಟ ಮಾಡ್ತಾ ಇರೋದು ಯಾರ ಪರವಾಗಿ ಅನ್ನೋದು ನನಗೆ ಗೊತ್ತಾಗಬೇಕು. ಇಲ್ಲ ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಾ, ಇಲ್ಲ ಕಂಪ್ನಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರಾ, ಅಥವಾ ಯಾರ್ದೋ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾರಂತ 3 ಕ್ವಶನ್ಗಳಿದೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಯಾರ್ದೋ ವ್ಯಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಸರಿಯಾದ ಮಾಹಿತಿ ಇಲ್ಲ. ಹೇಳ್ತಾ ಇದ್ದೀರಾ ಸುಮಾರು 800-850 ಎಕರೆ ಜಮೀನು, 800 ಎಕರೆ ಜಮೀನಿದೆ ಅಂತ. ನನಗೆ ಗೊತ್ತಿದ್ದಂಗೆ 800 ಎಕರೆ ಜಮೀನು ನನಗೆ ಗೊತ್ತಿದ್ದಂಗೆ ಇಲ್ಲ. ಅದರಲ್ಲಿ 150 ಎಕರೆ ಸಿ ಎ ಪಾರ್ಕ್ಗಳೇ ಅಂತ ಹೇಳ್ತೀರಾ. 150 ಎಕರೆ ಸಿ ಎ ಪಾರ್ಕು ಇದುವರೆಗೂ ನಾನು ಕೂಡ ನೋಡಿಲ್ಲ. ಯಾಕಂದರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನ್ನ ಅನುಭವದಲ್ಲಿ 150 ಎಕರೆ ಯಾವುದು ಸಿ ಎ ಪಾರ್ಕ್ ಇಲ್ಲ. ಆಮೇಲೆ ಸರ್ಕಾರಿ ಅಧಿಕಾರಿಗಳು ಆಯುಕ್ತರುಗಳಿಗೆ ಅವರು ಇವರಿಗೆಲ್ಲ ಕೊಡಿಸಿದ್ದಾರೆ ಅಂತಾರೆ, ಪಿ ಡಿ ಒಗಳು ಇ ಒಗಳು ತಗೊಂಡಿದ್ದಾರೆ ಅಂತಾರೆ. ಈಗಿರೋ ಯಾವ ಪಿ ಡಿ ಒ ಇ ಒಗಳು ಯಾರೂ ಈ ದುಡ್ಡಿಗೆ ಶಾಮೀಲಾಗಿಲ್ಲ. ಇದು ಶತಸಿದ್ಧ, ಎಲ್ಲೂ ಬೇಕಾದ್ರೂ ಪ್ರೂವ್ ಮಾಡೋಕ್ಕೆ ಹೋಗ್ತೀನಿ. ಆಮೇಲೆ ಹೇಳ್ತಾರೆ, ನೀವು ಕೇವಲ 15 ದಿನ ಬಂದು ಹೋರಾಟ ಮಾಡಿಬಿಟ್ಟು ನಾನು ಒಂದು ಬ್ಯಾಗ್ ದಾಖಲಾತಿ ತಗೊಂಡಿದ್ದೀನಿ ಅಂತಂದರೆ, ಅದು ಯಾವ ಆರ್ ಟಿ ಎಲ್ ಆಗಿ ತಗೊಂಡಿದ್ದೀರಿ, ಎಲ್ಲಿಂದ ತಗೊಂಡಿದ್ದೀರಿ, ಸಾರ್ವಜನಿಕರಿಗೆ ತಿಳಿಪಡಿಸಿ. ಅದರಲ್ಲಿ ನಾನು ನೋಡಿದ್ದೀನಿ ಎಲ್ಲ ದಾಖಲಾತಿಗಳು ಅಂತ ಬ್ಯಾಗ್ ತೋರಿಸಿದ್ರಿ, ಓಕೆ, ಅದನ್ನು ನೀವು ತಿಳಿಸ್ಪಡಿಸ್ಬೇಕು ಅಂತ ಒಂದು ಕೇಳ್ಕೊತಾ ಇದ್ದೀನಿ. ಆಮೇಲೆ 2ನೇದು, ನಿಮ್ಮ ಹೋರಾಟ ಯಾರಿಗೋಸ್ಕರ? ಜನಗಳಿಗೋಸ್ಕರ, ಜನಗಳಿಗೆ ತೊಂದರೆ ಮಾಡೋ ಉದ್ದೇಶದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ರಿಲಿಂಕ್ವಿಶ್ಮೆಂಟ್ ಆಗಿರೋದಕ್ಕೆ ಒಂದು ಕಾನೂನು ಏನು ಹೇಳ್ತಾ ಇದೆ ಅಂದರೆ, ಸಾರ್ವಜನಿಕವಾಗಿ ರಿಲಿಂಕ್ವಿಶ್ಮೆಂಟ್ ಏನಾಗಿದೆಯೋ ಅಷ್ಟಕ್ಕೂ ಸಿ ಎ ಪಾರ್ಕ್ಗಳಿಗೆ ನಾವು ಹಾಕ್ಸಿದ್ದೀವಿ. ರಿಲಿಂಕ್ವಿಶ್ಮೆಂಟ್ ಆಗದೇ ಇರೋ ಕಾರಣದಿಂದನೇ ಈ 13 ಖಾತೆಗಳನ್ನ ತಡೆ ಹಿಡಿದು ಪರಿಶೀಲನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇವಾಗ ನೀವೇನು ಹೇಳ್ತಾ ಇದ್ದೀರಾ, ಇಲ್ಲ ಜನಗಳು ಬಡವರು ಬಗ್ಗರು ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ, ಬಡವರು ಬಗ್ಗರು ಎಲ್ಲ ತೊಗೊಂಡಿದ್ದಾರೆ ಅಂದರೆ ನೀವು ಡೆಮಾಲಿಷನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಆ ಡೆಮಾಲಿಷನ್ ಮಾಡಿದಾಗ ಸಾರ್ವಜನಿಕರು ಎಲ್ಲೋಗಿರ್ಬೇಕು? ನೀವೇ ಹೇಳ್ತೀರಾ ಓನರ್ ಬಂದು ಪೇಷೆಂಟು ಇದಾಗಿದ್ದಾರೆ, ಅವ್ರು ಎಲ್ಲೂ ಹೋಗಿಬೇಕು ಸ್ವಾಮಿ, ಅವ್ರು ಬಂಡವಾಳ ಹಾಕಿಲ್ವಾ, ಅವ್ರು ಎಲ್ಲೋಗಿ ತೊಗೊಬೇಕು? ನಾನು ಇದು ವಿರುದ್ಧವಾಗಿ ಹೋರಾಟ ಮಾಡಿರೋದು, ಜನಗಳಿಗೆ ತಿಳಿಪಡಿಸ್ದೆ. ಆವತ್ತು ಆ ಜನ ಎಚ್ಚೆತ್ಕೊಂಡಿಲ್ಲ. ಇವತ್ತು ಪರಿಸ್ಥಿತಿ ಕೈ ಮೀರೋಗಿದೆ, ಜನಗಳು ಇವಾಗ ತಾನು ಉಳಿಸ್ಕೊಳ್ಳೋಕ್ಕೋಸ್ಕರ ಪರಿಸ್ಥಿತಿ ಆಗಿದೆ. ಅದನ್ನ ನಾನು ಕೇಳ್ತಾ ಇದ್ದೀನಿ, ಯಾರ ಪರವಾಗಿ ಹೋರಾಟ ಮಾಡ್ತೀರಾ ಅದನ್ನೊಂದು ಜನಗಳಿಗೆ ಸಾಬೀತುಪಡಿಸಿ. ಆಮೇಲೆ ಲಕ್ಷ್ಮೀನಾರಾಯಣ ಅವರು ಸಿ ಎ ಪಾರ್ಕ್ಗೆ ಮೀಸಲಿಟ್ಟ ಜಾಗವನ್ನು ಯಾರೋ ಮಾರಾಟ ಮಾಡಿದ್ದೀರಿ ಅಂತ ಹೇಳಿದ್ದೀರಾ. ಅದು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ, ನಾನು ಕಂಪ್ನಿ ಪರವಾಗಿ ಯಾವುದೂ ವಾದ ಮಾಡ್ತಾ ಇಲ್ಲ. ನೀವು ಹೇಳಿರೋಂಥದ್ದಕ್ಕೆ ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ. ಏನಂದರೆ ಎಲ್ಲಿದೆ ಅನ್ನೋದಕ್ಕೆ. ಯಾಕಂದರೆ ನೀವು ಹೇಳ್ತಾ ಇರೋದು ಎಲ್ಲ ಸುಳ್ಳು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹೇಳ್ತಾ ಇದ್ದೀರಾ ಕಂಪ್ನಿ ಒಳಗೆ ಒಂದು ಸಿ ಎ ಪಾರ್ಕ್ಗೆ ಮೀಸಲಿಟ್ಟು ಜಾಗ ಇತ್ತು, ಅದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ. ಸ್ವಾಮಿ, ನನಗೆ ಗೊತ್ತಿದ್ದಂಗೆ ಕಂಪ್ನಿ ಒಳಗೆ ಮೀಸಲಿಟ್ಟಿದ್ದ ಜಾಗ ಇವತ್ತಿಗೂ ಹಂಗೆ ಇದೆ. ನೀವು ಹೋಗಿ ನೋಡ್ಬೋದು. ಸರ್ವೆ ನಂಬರು ನಮ್ಮ ಪಕ್ಕದಲ್ಲೇ ಪಾಣಿ ಮಂಜಪ್ಪ ಅವ್ರದ್ದು ಅಂತ ಅದೇ ಜಾಗ ತೊಗೊಂಡಿದ್ದಾರೆ. ಅದನ್ನು ತಗೊಂಡು ಹಾಗೆ ಇಟ್ಟಿದ್ದಾರೆ. ಯಾಕೆ ಅಂದರೆ BMRD ಅಧಿಕಾರಿಗಳು ಇನ್ನೂ ನಮ್ಗೆ ಒಪ್ಪಿಗೆ ಕೊಟ್ಟಿಲ್ಲ, ಅದೇನೇನೋ ಪ್ರಾಬ್ಲಮ್ ಇದೆ, ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಕೂಡ ಅದು ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಪ್ಲಸ್ ಸಿ ಎ ಪಾರ್ಕ್ ಜನಗಳಿಗೆ ಅದನ್ನು ಬರ್ಕೊಟ್ಟಿದ್ದಾರೆ. ನೋಡಿ, ಈ ಜಾಗ ಪರ್ಚೇಸ್ ಮಾಡಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ಸಿ ಎ ಪಾರ್ಕ್ಗೆ ಬಿಟ್ಕೊಡ್ತೀನಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ನಾವು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಮಾಡಿದಾಗ ಅವರೇ ಹೇಳಿದ್ದಾರೆ ಫೋನ್ ಮಾಡಿ, ಹೌದು ಬರ್ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ. ಅದು ಇವತ್ತಿಗೂ ಕೂಡ ರಿಜಿಸ್ಟರ್ ಆಗಿದೆ, ಅಗ್ರಿಮೆಂಟ್ ರಿಜಿಸ್ಟರ್ ಆಗಿ ಕಂಪ್ನಿ ಹೆಸರಲ್ಲೇ ಇದೆ, ಇವತ್ತಿಗೂ ಇದೆ. ಅದು ಕೂಡ ಸುಳ್ಳು. ನೀವು ಹೇಳಿರೋಂಥ ಆರೋಪ ಮಾಡಿರೋದು ಸುಳ್ಳು. ನಾನು ಕಂಪ್ನಿ ಪರವಾಗಿ ಮಾತಾಡ್ತೀನಿ ಅಂತ ನೀವು ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ನಾನು ಕಂಪ್ನಿ ವಿರುದ್ಧವಾಗಿ ಇದ್ದೀನಿ. ಇವತ್ತಿಗೂ 10 ಕೋಟಿ ನನಗೆ ಆಫರ್ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಸ್ವಾಮಿ, ಯಾರು ಕೊಟ್ಟರು ನಿಮ್ಗೆ 10 ಕೋಟಿ ಆಫರು? ನೀವು ಇಷ್ಟೇ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀರಾ, ಯಾರೋ ನನಗೆ 10 ಕೋಟಿ ಆಫರ್ ಕೊಟ್ಟಿದ್ದಾರೆ, ನನ್ನನ್ನು ಇದರಲ್ಲಿ ಕೈ ಬಿಡಬೇಕು, ನೀವು ಮಾಡಬಾರ್ದು ಅಂತೇಳಿ ಅಂತ ಹೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ ಸ್ವಾಮಿ ನಿಮಗೆ 10 ಕೋಟಿ? ಯಾರು ಇದ್ದಾರಾ? ಇಲ್ಲ ನಿಮ್ಮ ಜೊತೆ ಏನಾರು ಡೀಲಿಂಗ್ ಯಾರು ಬಂದಿದ್ರಾ? ಅವ್ರ ಹೆಸರು ತಿಳಿಸಿ. ಇಲ್ಲ ಫೋನ್ ನಂಬರಲ್ಲಿ ನನಗೆ ಇಂಥ ಫೋನ್ ನಂಬರಲ್ಲಿ ಮಾತಾಡಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ ಅಂತ ಬಾಯಿಗೆ ಬಂದಂಗೆ ಏನೋ ಮಾತಾಡ್ತಾ ಇದ್ದಾರಲ್ಲ 10 ಕೋಟಿ ಅಂತ. ಯಾಕಂದರೆ ಇವತ್ತು ಕಂಪ್ನಿ ಒಳಗೆ ಸಂಬಳ ಕೊಡೋಕ್ಕೂ ಕೂಡ ಗತಿ ಇಲ್ಲ. ಕಂಪ್ನಿ ಪರಿಸ್ಥಿತಿ ಆ ಪರಿಸ್ಥಿತಿಲಿದೆ. ಆಯಿತಾ? ನಾನು ಏನಕ್ಕೆ ಇವೆಲ್ಲ ಸಮಜಾಯಿಸಿ ಕೊಡ್ತಿದ್ದೀನಿ ಅನ್ನೋದಕ್ಕೆ, ನೀವು ಸುಳ್ಳು ಅಂತ ಹೇಳೋದಕ್ಕೆ ಸಮಜಾಯಿಸಿ ಕೊಡ್ತಾ ಇದ್ದೀನಿ. ನಾನು ಕಂಪ್ನಿ ಪರವಾಗಿ ವಾದ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ತಿಳ್ಕೊಂಬೇಡಿ, ಆಯ್ತಾ? ಯಾಕಂದರೆ ಅದು ಸಾಬೀತಾಗಿಲ್ಲ ಎಲ್ಲೂ. ಕೊಡಿ, ಇದ್ರೆ ಅವ್ರ ಹೆಸರು ಕೊಡಿ, ನಾವು ಕೂಡ ಬರ್ತೀವಿ ನಿಮ್ಮ ಜೊತೆ. ಕಂಪ್ನಿ ಒಳಗೆ ಹಿಂಗೆ ಆಗಿದ್ದೀರಾ, ನೀವು 10 ಕೋಟಿ ಕೊಡೋಕ್ಕೆ ಒಬ್ಬ ಹೋರಾಟಗಾರನಿಗೆ 10 ಕೋಟಿ ಆಫರ್ ಕೊಡ್ತೀರಾ ಅಂದರೆ, ಅದೇ 10 ಕೋಟಿ ಕೊಟ್ಟು ನಮ್ಮದು ಸಿ ಎ ಪಾರ್ಕ್ಗಳನ್ನ ಕ್ಲಿಯರ್ ಮಾಡಿ ಅಂದ್ಬಿಟ್ಟು ನಾನು ಖುದ್ದಾಗಿ ಹೋಗಿ ಅವ್ರ ಹತ್ರ ಗಲಾಟೆ ಮಾಡ್ತೀನಿ, ಅಲ್ಲೇ ಸ್ಟ್ರೈಕ್ ಮಾಡ್ತೀನಿ. ನಾನು ಕೂಡ ರೆಡಿ ಇದ್ದೀನಿ, ನೀವು ಬನ್ನಿ, ನಾನು ಬರ್ತೀನಿ. ಒಬ್ರಿಗೆ 10 ಕೋಟಿ ಕೊಡೋಕ್ಕೆ ರೆಡಿ ಇದ್ದಾರೆ ಅಂದರೆ ಇನ್ನು ಸಿ ಎ ಪಾರ್ಕ್ಗಳಿಗೆ ಏನು ಬ್ಯಾಲೆನ್ಸ್ ಇದೆಯೋ ಕೊಟ್ಬಿಟ್ಟು ಅದನ್ನ ಬಿಡೋಕ್ಕಾಗಲ್ವ ಅವ್ರ ಕೈಲಿ? ಅದಕ್ಕೆ ಕೂಡ ನಾನು ಬದ್ಧವಾಗಿದ್ದೀನಿ. ನೆಕ್ಸ್ಟು ಇನ್ನೊಂದು ಆರೋಪ ಮಾಡ್ತೀರಿ. ಫಸ್ಟ್ ನ್ಯೂಸ್ ಆಯಿತು, ಇದು ಸೆಕೆಂಡ್ ನ್ಯೂಸು ಜುಲೈಯಲ್ಲಿ ಮಾಡ್ತೀರಾ ನೀವು. ಏನಂತ 2002ರಲ್ಲಿ ಒಂದು ಸ್ಟೇ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾಕೆಂದರೆ ನೀವು ನಾನು ನೋಡಿದೆ ಎರಡು ಪ್ರಕಟಣೆ ಕೂಡ ಒಂದು
ಸ್ಟ್ರೈಕ್ ನಡಿಬೇಕಾದ್ರೆ ಹೇಳ್ತೀರಾ 2002ರಲ್ಲಿ ಸ್ಟ್ರೈಕ್ ಒಂದು ಸ್ಟೇ ಇದೆ ಅಂತ ಹೇಳ್ತೀರಾ. ಮತ್ತು ಮಾನ್ಯ DYSP ಸಾಹೇಬ್ರ ಮುಂದೆ ಕೂಡ ನೀವು ಮಾತಾಡ್ಬೇಕಾದ್ರೆ 2002 ಅಂತ ಬಳಸ್ತೀರಾ. ದಯವಿಟ್ಟು 2002ರಲ್ಲಿ ಯಾವುದೇ ರೀತಿ ಸ್ಟೇ ಇರಲಿಲ್ಲ. ಯಾಕೆಂದರೆ 2022ರಲ್ಲಿ ಅದು ಸ್ಟೇ ಆಗಿರೋದು. ಸ್ಟೇ ಯಾವುದಾಗಿತ್ತು ಅಂದರೆ ನಾವು ಅದೇ ಇವಾಗ ಏನು 13 ಖಾತಾಗಳು ತಗೊಂಡಿದ್ವಿ, ಅದಕ್ಕೆ ನೀವು ಹೋಗಿ ಅವ್ರೇನು ಮಾಡಿದರು, ಕೋರ್ಟಲ್ಲಿ ಕೇಸ್ ನಡೆಸಬಾರ್ದು, ಯಾವುದೇ ರೀತಿ ತನಿಖೆ ಆಗಬಾರ್ದು ಅಂತ ಅದನ್ನ ಸ್ಟೇ ತೊಗೊಂಡಿರೋದು. ಆ ಸ್ಟೇ ತೊಗೊಂಡಿರೋದು ಯಾವುದು ಗೊತ್ತಾ, 1585 ಅಂದ್ಬಿಟ್ಟು ಅದನ್ನು ಹೋರಾಟ ಮಾಡಿದ್ವಿ. ಆಮೇಲೆ ಏನು ಮಾಡ್ತೀರಾ, ಹೋಗ್ತಾ ಹೇಳ್ತೀರಾ ಯಾವುದೇ ರೀತಿ TV ಚಾನಲ್ಗಳಲ್ಲಿ ಪ್ರಸಾರ ಮಾಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದೀರಾ. ಇವರು ಪರವಾಗಿ ಹೋದರೆ ಯಾವುದೇ TV ಚಾನಲ್ಗಳು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ? ಯಾವ ಚಾನಲ್ಗಳಲ್ಲೂ ನಾನು ಸರಿಯಾದ ದಾಖಲಾತಿಗಳು ಕೊಟ್ಟರೆ ಎಲ್ಲ ಚಾನಲ್ಗಳಲ್ಲೂ ಮಾಡಿದ್ದಾರೆ. ಇದೇ ಬ್ಲೂಮ್ TV ಫಸ್ಟ್ನೇ ಸತಿ ಮಾಡಿದಾಗ ನಾವೆಲ್ಲ ದಾಖಲಾತಿಗಳು ಕೊಟ್ಟಿದ್ವಿ. ಅವ್ರು ಆ ದಾಖಲಾತಿಗಳು ತೊಗೊಂಡೋಗಿ ಕೊಟ್ಟರು, ಮಾಡಿದ್ವಿ. ಅದು ಕೂಡ ನನಗೆ ಬಹಳ ಫಸ್ಟ್ನೇ ಸತಿ ಅವರು ಸಾಥ್ ಕೊಟ್ಟರು, ಅವರು ನನ್ನ ಜೊತೆ ಸೇರಿದ್ರು, ಅದು ನೋಡಿದ್ವಿ. ಆವತ್ತು ಕೂಡ ಅವರು ಸ್ಟೇ ತೊಗೊಂಡಿದ್ರು, ಸ್ಟೇ ವೇಕೆಟ್ ಮಾಡಿದ್ವಿ, ಕೇಸ್ ನಡೆಸಿದ್ರು, ಕೇಸ್ ಕೂಡ ಹೋಗಿದ್ವಿ, ಸರಿಯಾದ ದಾಖಲಾತಿ ಕೊಟ್ವಿ, ಏನೂ ಮಾಡೋಕ್ಕಾಗಿಲ್ಲ, ಸ್ಟೇ ವೇಕೆಟ್ ಆಯಿತು, ಅದು ಸರಿಯಾಗಿದೆ, ಇದು ಏನು ಸಮಸ್ಯೆ ಇಲ್ಲ ಅಂತೇಳಿ ನಮಗೆ ನ್ಯಾಯ ಸಿಕ್ತು. ಯಾವ BMRD ಅಧಿಕಾರಿಗಳು ಸಹ ಹೋರಾಟ ಮಾಡಿಲ್ಲ. ನಾನು ಸತತವಾಗಿ ಬೆಳಗ್ಗೆ ಹೋದ ಸಾಯಂಕಾಲದವರೆಗೂ BMRD ಆಫೀಸ್ಗಳಲ್ಲಿ ಕೂತ್ಕೊಂಡಿದ್ದೀನಿ. ಅಲಿಯಸ್ಕರ್ ರಸ್ತೆ ಮೇಯ್ನ್ ಹೆಡ್ ಆಫೀಸಲ್ಲಿ ಹೋಗಿ ಎರಡೆರಡು ವಾರಕ್ಕೊಂದ್ಸತಿ 2-3 ಸತಿ ವಾರದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀನಿ. ನಮ್ಮ ಪ್ಲಾನಿಂಗ್ ಅಥಾರಿಟಿ ಹತ್ರ ಹೋಗಿ ಕೂತ್ಕೊಳ್ತೀನಿ. ಯಾಕೆ ಅಂದರೆ ಎಲ್ಲ ಮೂಲ ಕಾರಣ ತಪ್ಪು ಮಾಡಿರೋದೇ BMRD ಅಧಿಕಾರಿಗಳು. ಯಾಕೆ ಅಂದರೆ ಒಂದು ಲೇಔಟ್ ಪ್ಲ್ಯಾನ್ ಕೊಡಬೇಕಾದ್ರೆ ಎಲ್ಲದನ್ನೂ ಬಂದು ನೋಡ್ತೀರಾ, ಎಲ್ಲದನ್ನೂ ಬಂದು ನೋಡಿಬಿಟ್ಟು ಲೇಔಟ್ ಪ್ಲ್ಯಾನ್ ಕೊಡ್ತೀರಾ. ಆದರೆ ನಿರ್ಮಾಣ್ ಶೆಲ್ಟರ್ಸ್ ಕಂಪ್ನಿ ಹೆಸರಲ್ಲಿ ನೀವು ಯಾವುದೇ ರೀತಿ ಅದನ್ನ ಮಾಡಲಿಲ್ಲ. ಕೂತಿದ್ದ ಜಾಗದಲ್ಲೇ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇದ್ವಿ. ಯಾಕಂದರೆ ಅವ್ರಿಗಿದ್ದಿದ್ದು ಇಂಪ್ಲಿಯನ್ಸು, ಅವ್ರ ಬಳಕೆ, ಅವ್ರ ಸಂಬಂಧ ಹೇಗಿತ್ತೋ ನಮಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಜಾಗದಲ್ಲಿ ಏನು ಮಾಡ್ತೀರಾ, ಕೊಡ್ತಾ ಹೋಗ್ತೀರಾ. ಯಾವುದನ್ನೂ ಬಂದು ನೀವು ಪರೀಕ್ಷೆ ಮಾಡಿಲ್ಲ. ನೀವು ಕಾರಣ ಪ್ರತಿಯೊಂದು ಜಾಗ ಬಂದಾಗ ನಿಮಗೆ ಗೊತ್ತಿದೆ ಆ ರಿಲಿಂಕ್ವಿಶ್ಮೆಂಟ್ ಮಾಡ್ಕೊಬೇಕು, ಪರಿತ್ಯಾಜನ ಪತ್ರ ಬರ್ಸ್ಕೋಬೇಕು ಅಂತ. ಅದನ್ನು ನೀವು ಯಾವುದೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ನನಗೆ ನೀವು ಹೇಳಬೇಕು. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ 1585ನ ಅವರು ಕ್ಲಿಯರ್ ಮಾಡಿಲ್ಲ. ಯಾವುದೇ ಅವರು ಲಾಯರು ಯೋಗೇಶ್ ನಾಯಕ್ ಅಂತಂದ್ಬಿಟ್ಟು, ಯೋಗೇಶ್ ನಾಯಕ್ ಅವರು 1585 ಏನಾರ ತೆರವುಗೊಳಿಸಿದ್ರೆ, ಅಷ್ಟೇ ವೆಕೆಟ್ ಮಾಡಿಸಿದ್ರೆ ಅದ್ರದ್ದೊಂದು ದಾಖಲಾತಿ ಕೊಡಿ ಸ್ವಾಮಿ ನನಗೆ. ನೀವು ಹೇಳ್ತಾ ಇದ್ದೀರಾ ಮಾಡಿದ್ದಾರೆ BMRD ಅಧಿಕಾರಿಗಳಂತ, ಕೊಡಿ ಸ್ವಾಮಿ. ಅದು ಅವ್ರು ಮಾಡಿರೋಂಥದ್ದು ಒಂದೇ ಒಂದು ದಾಖಲಾತಿ ಇದ್ರು ಕೊಡಿ. ಇದನ್ನು ಖಾಲಿ ಮಾಡಿಸಿರ್ತೇವೆ, ಎಷ್ಟೇ ವೆಕೆಟ್ ಮಾಡಿಸಿರೋದು ನಾವು. ನನ್ನ ಅವಧಿಯಲ್ಲಿ ಹೋಗಿ ಮಾನ್ಯ ಸಂದೀಪ್ ಪಾಟೀಲ್ ಅವರು ನೋಡ್ಬೋದು. ಸಂದೀಪ್ ಪಾಟೀಲ್ ಅವರು ಲಾಯರು, ಸಂದೀಪ್ ಪಾಟೀಲ್ ಅವರೇ ಇದನ್ನ ವೆಕೆಟ್ ಮಾಡಿಸಿರೋದು ನೋಡಿ. ಅದಕ್ಕೆ ಹಿನ್ನೆಲೆ ಯಾರೋ ಒಬ್ಬರು ಸಹಾಯ ಮಾಡಿದ್ರು, ಆ ಸಹಾಯದಿಂದನೇ ನಾವು ಅಷ್ಟೇ ವೆಕೆಟ್ ಮಾಡಿಸಿರೋದು ನೋಡಿ. ಅದು ಒಂದು ಹೇಳ್ತೀರಾ. ನೆಕ್ಸ್ಟ್ ಒಂದು ಮಾತಾಡ್ತೀರಾ, PDO ಅವರು ಸದಾನಂದ್ ಅವರು ಓಡಿಸ್ಬಿಟ್ಟಿದ್ದಾರೆ ಅಂತ. ಸ್ವಾಮಿ, ಸದಾನಂದ್ ಅವರು ಒಬ್ಬ ಎಲೆಕ್ಟೆಡ್ ಬಾಡಿ ಅಷ್ಟೇ. 36 ಜನ ಸದಸ್ಯರುಗಳು ಕಲ್ಬಳ ಪಂಚಾಯಿತಿ ಒಳಗೆ. ಸದಾನಂದ ಒಬ್ಬನೇ ಹೇಳಿದ ತಕ್ಷಣ PDO ಕೇಳೋ ಇದು ಇಲ್ಲ. ಯಾಕಂದರೆ 35 ಜನ ಸುಮ್ಮನೆ ಕೂತಿರಲ್ಲ. ಎಲ್ಲರೂ ಒಬ್ರಿಗಿನ್ನೊಬ್ರು ಸ್ಟ್ರಾಂಗ್ ಆಗೇ ಇದ್ದಾರೆ. ಎಲ್ಲರಿಗೂ ಎಲ್ಲೇ ಅದು ಅವ್ರದ್ದೇ ರೀತಿಯಲ್ಲಿ ಇದಿದೆ. ಅವ್ರಿಗೆ ಅದು ವಾಕ್ಚಾತುರ್ಯ ಇದೆ. ಎಲ್ಲರನ್ನೂ ಕ್ವಶನ್ ಮಾಡೋಂಥ ಶಕ್ತಿ ಎಲ್ಲರಿಗೂ ಇದೆ. ನಾನೊಬ್ಬ ಏನು ಅಲ್ಲಿ ಕಿಂಗಲ್ಲ, ಏನಲ್ಲ. ನಾನು ಒಬ್ಬ ಸದಸ್ಯ. ನನ್ನ ಕೆಲಸ ಏನು, ನನ್ನ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಆ ಕೆಲಸನ ಹೋಗಿ ಕೇಳ್ತೀವಿ. ನಮ್ಮ ವ್ಯಾಪ್ತಿ ಒಳಗೆ ಏನಿದೆಯೋ ಅದನ್ನು ಕೂಡ ಮಾಡ್ಕೊಂಬರ್ತೀವಿ. ಯಾವುದೇ ಕಾರಣಕ್ಕೆ ಅವರು ವೈಯಕ್ತಿಕ ಕಾರಣಗಳಿಂದ ರಜಾ ಹಾಕ್ಕೊಂಡೋದ್ರೆ, ಸದಾನಂದ್ ಅವರು ರಜಾ ಹಾಕಿದ್ದಾರೆ, ಹೇಳಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಯಾವ್ದಾರು ಒಂದು ಪ್ರೂಫ್ ಇದ್ದರೆ ಕೊಡಿ ಸ್ವಾಮಿ. ಯಾಕೆ ಈ ಥರ ಅಪಪ್ರಚಾರ ಮಾಡ್ತೀರಾ ನಮ್ಮ ಬಗ್ಗೆ? ಏನು ಉದ್ದೇಶ ಇದೆ ನಿಮಗೆ? ನನ್ನ ಬಗ್ಗೆ ಅಪಪ್ರಚಾರ ಮಾಡೋಂಥ ಉದ್ದೇಶ ಏನು ನಿಮಗೆ? ಯಾರು ಹೇಳ್ಕೊಟ್ಟಿದ್ದಾರೆ ನಿಮಗೆ? ಸದಾನಂದನ ಹೆಸರು ತೆಗಿ ಅಂತೇಳಿ ಯಾರು ಹೇಳ್ಕೊಟ್ಟಿದ್ದಾರೆ? ನಾನು ಇವತ್ತಿಗೂ ನ್ಯಾಯಸಮ್ಮತವಾಗಿ ಹೋರಾಟ ಮಾಡಿದ್ದೀನಿ, ರೆಗ್ಯುಲೇಷನ್ ಮಾಡಿದ್ದೀನಿ. ಯಾಕೆ ಅಂದರೆ ಜನಗಳಿಗೆ ಒಂದು ಅರ್ಥ ಆಗಲಿ ಅಂತ. CA ಪಾರ್ಕ್ಗಳಿಗೆ ಖಾತಾ ಮಾಡ್ತಾ ಇಲ್ಲ, ಇವತ್ತು ಟ್ಯಾಕ್ಸ್ ಕಟ್ಸ್ಕೊತಾ ಇಲ್ಲ, ಪ್ಲ್ಯಾನಿಂಗ್ ಕೊಡ್ತಾ ಇಲ್ಲ. ಇದನ್ನು ರೆಗ್ಯುಲೇಷನ್ ಮಾಡಿರೋದೇ ನಾನೇ. ರೆಗ್ಯುಲೇಷನ್ ಮಾಡಿ ಹೋಲ್ಡ್ ಮಾಡಿ ಯಾವುದೂ ನಡೀತಾ ಇಲ್ಲ. ಇದು ಆಗಿದ್ದಿದ್ರೆ ನಾವು ಕಂಪ್ನಿಯವ್ರ ಜೊತೆ ಶಾಮೀಲಾಗಿದ್ದರೆ ಎಲ್ಲನೂ ಅವಕಾಶ ಮಾಡಿಕೊಡ್ತಾ ಇದ್ದೆ. ನಾನು ಯಾವುದಕ್ಕೂ ತಡೆ ಆಗ್ತಿರಲ್ಲ. ಇವತ್ತಿಗೂ ನೀವು ಹೋಗಿ ನೋಡ್ಬೋದು, ರೆಗ್ಯುಲೇಷನ್ ಆಗಿದೆ. ಅದು ಕ್ಲಿಯರ್ ಆಗೋವರೆಗೂ ಯಾರಿಗೂ ಕೊಡಬೇಡಿ ಅಂತ ಹೇಳಿದ್ದೀವಿ. ಇದು ಸಹ ಒಂದು ಸುಳ್ಳು ಅಂತೇಳಿ ನಾನು ಹೇಳ್ತೀನಿ. ನೆಕ್ಸ್ಟು ಪಂಚಾಯಿತಿಗೆ 1 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನೀವು ಅದೊಂದು ಆರೋಪ ಮಾಡಿದ್ದೀರಾ. ಪಂಚಾಯಿತಿ ಒಳಗೆ ಇವತ್ತವರೆಗೂ ನಾವು ಯಾವುದೇ ರೀತಿ 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವರಿಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಸುಮಾರು ಸತಿ ಮಾಡಿದ್ದೀನಿ. ಟ್ಯಾಕ್ಸ್ ಇದು ಇವತ್ತವರೆಗೂ ಆ ಟ್ಯಾಕ್ಸ್ ಬಗ್ಗೆ ಇನ್ನೂ ಕ್ಲಿಯರೇ ಆಗಿಲ್ಲ. ಜೊತೆಗೆ ನಮ್ಮದು ಒಂದಿತ್ತು, ಯಾವ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಕ್ಕೆ ಎಲ್ಲನೂ ನಾವು ಕೂಡ ಯಾವುದೇ ಇದೆ ಬ್ಯಾಲೆನ್ಸು ಎಲ್ಲರ ಹತ್ರನೂ ವಸೂಲಿ ಮಾಡಿ ಅಂತ ನಾನು ಪ್ರತಿ ಸಾರಿನೂ ಕೂಡ ಅವರು ಮಾನ್ಯ PDOಗಳ ಜೊತೆ ಗಲಾಟೆ ಮಾಡಿ ಎಲ್ಲನೂ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆರೋಪ ಮಾಡ್ತಾ ಇದ್ದೀರಾ, BMRD ಸದಾನಂದು ಕಂಪ್ನಿ ಪರವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನೋಡಿ, ನಮಗೆ ಒಂದು ಲೇಔಟಲ್ಲಿ ಸೈಟ್ಗಳು ತಗೊಂಡಿದ್ದಾರೆ ಎಷ್ಟೋ ಜನ. ಅವರೆಲ್ಲ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ. ಇವತ್ತೊಂದು ಸೈಟ್ ಬೆಲೆ 50ರಿಂದ 60 ಲಕ್ಷ ಇದೆ. 50ರಿಂದ 60 ಲಕ್ಷ ಇದೆ ಅಂದರೆ ಪಾಪ ಅವರು ಒಂದು ಸೈಟ್ ತೊಗೊಂಡಿದ್ದಾರೆ, ಸೂರು ಮಾಡ್ಕೊಂಡಿದ್ದಾರೆ. ಅದನ್ನೇನೋ ಕಟ್ಟಬೇಕು ಅಂತ ಒಂದು ಕನ್ಸಿಟ್ಕೊಂಡಿದ್ದಾರೆ. ಆ ಕಟ್ಟಬೇಕು ಅಂತ ಕನ್ಸಿಟ್ಕೊಂಡಿರೋದನ್ನ
BMRDಗೆ ಹೋಗ್ತಾರೆ. ಇವತ್ತು ಗೌರ್ಮೆಂಟ್ ರೂಲ್ಸ್ ಮಾಡಿದೆ, ಯಾವುದೇ ಕಾರಣಕ್ಕೂ ಬಿ ಖಾತಾಗೆ ಪಂಚಾಯಿತಿಗಳಲ್ಲಿ ಪ್ಲಾನ್ ಕೊಡಬೇಡಿ ಅಂತ. ಅಲ್ಲಿಗೆ ರಿಲೀಸ್ ಆಗಿರೋ ಸೈಟ್ಗಳು ಯಾರು ಕೊಡಬೇಕು? BMRD ಅಧಿಕಾರಿಗಳು ಕೊಡಬೇಕು. BMRD ಅಧಿಕಾರಿಗಳು ಕೊಡಬೇಕಾದ್ರೆ ಎಲ್ಲೋಗ್ತಾರೆ? BMRD ಅಧಿಕಾರಿಗಳು BMRD ಆಫೀಸ್ಗೆ ಹೋಗಿ ಇವರು ಪ್ಲಾನ್ ಅಪ್ರೂವಲ್ಗೆ ಹಾಕ್ತಾರೆ. ಆದರೆ ಅವರು ಯಾವ ಕಾರಣದಿಂದ ಪ್ಲಾನ್ ಅಪ್ರೂವಲ್ ನಿಲ್ಲಿಸ್ತೀರಾ? ಆವಾಗ ನನಗೆ ಹೇಳಿದ್ರು, ಸರ್ ನೀವು ಒಬ್ಬರು ಸದಸ್ಯರಿದ್ದೀರಿ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಎಲ್ಲ ಕ್ಲಿಯರ್ ಆಗಿದೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಆವಾಗ ನಾನು ಮಾಂತೇಶ್ ಅಂತ ಇಂಜಿನಿಯರ್ ಹತ್ರ 2 ಬಾರಿ ಮಾತಾಡಿದ್ದೀನಿ ಅವ್ರ ಹತ್ರ. ಅವರು ಹೇಳಿದ್ದಾರೆ, ಸರ್ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ, ಒಂದು 15 ದಿವಸ ಇದೆ, ಇದೇನೇನೋ ಗಲಾಟೆಗಳು ನಡೀತಾ ಇದೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಆ ಒಂದು ರೆಕಾರ್ಡ್ನ ಗ್ರೂಪಲ್ಲಿ ಯಾರೂ ಎದುರಬೇಕಾಗಂಥ ವಿಷಯ ಇಲ್ಲ, 100% ಕೊಟ್ಟೇ ಕೊಡ್ತಾರೆ, ಕೊಡಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಹತ್ರಲ್ಲಿ ಯಾವುದೇ ಆಧಾರ ಇಲ್ಲ. ದಯವಿಟ್ಟು ಆ ಥರ ಇದ್ದರೆ ನಾನು ಕೂಡಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಸತತವಾಗಿ 3-4 ದಿವಸದಿಂದ ನಾನು ಕಮಿಷನರ್ನೂ ಭೇಟಿ ಪ್ರಯತ್ನ ಪಡ್ತಾ ಇದ್ದೀನಿ, ಮೊನ್ನೆ ಆನೇಕಲ್ JDನೂ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆ ಅಂದರೆ ಕೊಡಬೇಕು ಸ್ವಾಮಿ, ಯಾಕೆ ದುಡ್ಡು ಕಟ್ಟಿಲ್ವ ಅವರು? ಸೈಟ್ ತಗೊಂಡಿಲ್ವಾ? ರಿಲೀಸ್ ಆಗಿಲ್ವಾ ಸೈಟು? ರಿಲೀಸ್ ಆಗಿರೋ ಸೈಟಿಗೆ ನೀವು ಯಾವ ಆದೇಶದ ಮೇಲೆ ಕೊಡಲ್ಲ ಅಂತ ಹೇಳ್ತೀರಾ? ಬರ್ತೀನಿ, ನನಗೆ ಯಾವುದೇ ಕಾರಣಕ್ಕೂ ನೀವು ಕೊಡಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾವ್ದು ಆದೇಶ ಇದೆ ನಿಮ್ಮ ಹತ್ರ ಕೊಡಿ, ಈ ಕೇಸ್ ಇದೆ ನಾನು ಕೊಡೋಕ್ಕಿಲ್ಲ, ಕೊಡಿ. ನೀವು ಯಾವುದೋ ಸುಳ್ಳು ಹೇಳಿ ನೀವು ಯಾವುದೋ ಒಂದು ಕಾರಣಗಳಿಂದ ನಿಲ್ಲಿಸೋಕೆ ಆಗೋದಿಲ್ಲ, ನಿಲ್ಲಿಸೋಕೆ ನಾನು ಬಿಡೋದು ಇಲ್ಲ, ನಾನು ಹೋರಾಟ ಮಾಡೇ ಮಾಡ್ತೀನಿ. ಯಾಕೆಂದರೆ ಕೊಡಲೇಬೇಕು, ಕೊಡಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡಿ. ಬೇಕಾದ್ರೆ ನಾನು ಕೋರ್ಟ್ಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ನಾನು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಅದೇನು ಬೇಕೋ ನಾನು ಮಾಡ್ತೀನಿ. ಕೊಡಲ್ಲ ಅಂತೇಳಿ ಅದು ಮುಂದಿನ ನಿರ್ಧಾರ ನೋಡೋಣ, ಅದಕ್ಕೂ ನಾನು ಬದ್ಧವಾಗಿದ್ದೀನಿ. 6 ಕೋಟಿ ನನ್ನ ಸದಾನಂದ ಅವರು 6 ಕೋಟಿ ತಗೊಂಡಿದ್ದಾರೆ ಅಂತೇಳಿ ಒಂದು ಅಲಿಗೇಷನ್ ಮಾಡ್ತೀರಾ. ನನ್ನ ಮೇಲೆ 6 ಕೋಟಿ ಕೊಟ್ಟಿರೋದಕ್ಕೆ ಸಾಕ್ಷಿ ಎಲ್ಲಿದೆ ಸ್ವಾಮಿ? ನನಗೆ ಹೇಳಿ, ಯಾವುದು ತಗೊಂಡಿದ್ದೀರಾ, ಎಲ್ಲಿ ಕೊಟ್ಟಿದ್ದಾರೆ, ಯಾರು ಹೇಳಿದ್ರು ನಿಮಗೆ, ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ 6 ಕೋಟಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು? 6 ಕೋಟಿ ಕೊಟ್ಟಿದ್ರೆ ಸ್ವಾಮಿ, ನಾನು ಸ್ವಂತ ಒಂದು ಮನೆ ತೊಗೊಂಡು, ಯಾಕಂದರೆ ನನ್ನ ಜೀವಿತ ಅವಧಿಯಲ್ಲಿ 6 ಕೋಟಿ ಸಂಪಾದನೆ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂದರೆ ನನ್ನ 5 ವರ್ಷ ಆಡಳಿತ ಅವಧಿಯಲ್ಲಿ ಕೂಡ ನಾನು 6 ಕೋಟಿನ ನಾನು ನೋಡೋಕ್ಕೂ ಆಗೋದಿಲ್ಲ. ನನ್ನ ಜೀವನದಲ್ಲಿ 6 ಕೋಟಿಗೆ ಎಷ್ಟು ಇರ್ತದೆ ಅಂತ ನಾನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನೋಡೋಂಥ ಕೆಲಸಗಳು ಅಂಥ ಸನ್ನಿಧಿ ಕೂಡ ಇದೆ. ನಾನಿವತ್ತು ಬಾಡಿಗೆ ಮನೇಲಿ ಇದ್ದುಕೊಂಡು ಬಾಡಿಗೆ ಮನೇಲಿ ಇರಬೇಕಾಗಿರಲಿಲ್ಲ. ನಾನು ಒಂದು ಒಳ್ಳೆ ಫಾರ್ಚುನರ್ ಕಾರು ತೊಗೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದೆ, ಆ ಥರ ಅವಕಾಶ ಇದ್ದಿದ್ದೆ. ಆದರೆ ನೀವು ಹೇಳ್ತಾ ಇದ್ದೀರಾ 6 ಕೋಟಿ ತಗೊಂಡಿದ್ದೀರಾ ಅಂತ, ಪ್ರೂವ್ ಮಾಡಿ ಸ್ವಾಮಿ. ಯಾರಿಂದ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ, ಯಾವುದ್ರಲ್ಲಿ ಹಣದ ರೂಪದಲ್ಲಿ ಕೊಟ್ಟಿದ್ದಾರಾ, ಬೇರೆ ಮನೆ ರೂಪದಲ್ಲಿ ವಿಲ್ಲಾಗಳ ರೂಪದಲ್ಲಿ ಕೊಟ್ಟಿದ್ದಾರಾ, ಈ ಥರ ಏನೇನೋ ಹೇಳಿದ್ದೀರಲ್ಲ ಅದನ್ನ ಸಾಬೀತುಪಡಿಸ್ಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಒಂದು ಜೊತೆಗೆ ಅದು ಲೋಕಾಯುಕ್ತ ಕೂಡ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಲೋಕಾಯುಕ್ತದಲ್ಲಿ ನಾನು ಎನ್ಕ್ವೈರಿ ಹಾಕ್ಬಿಡ್ತೀನಿ, ಲೋಕಾಯುಕ್ತ ದಾಖಲಾತಿಗಳು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಲೋಕಾಯುಕ್ತ ದಾಖಲಾತಿಗೆ ನಾನು ಕೊಟ್ಟಿರೋದು ನೋಡಿ, ಸೇಮ್ ನೀವು ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ನಾನು ಆವತ್ತಿನ ದಿನವೂ ಹೇಳ್ತಾ ಇದ್ದೀನಿ ನೋಡಿ, ಇದೇ ಬುಕ್ಕು ಲೋಕಾಯುಕ್ತದಲ್ಲಿ 6 ಬುಕ್ಕುಗಳು ಕೊಟ್ಟಿದ್ದೀವಿ ನಾವು. ಇದರಲ್ಲಿ ಎಲ್ಲ ಸಂಪೂರ್ಣವಾದ ನಿಸರ್ಗದಲ್ಲಿ ಏನಿದೆಯೋ ಅಷ್ಟು ದಾಖಲಾತಿಗಳ ಸಮೇತ ಇದರಲ್ಲಿ ಎಲ್ಲನೂ ಇದೆ. ರಿಲಿಂಕ್ವಿಶ್ಮೆಂಟಿಂದ ಹಿಡಿದು ಪ್ರತಿಯೊಂದು ಕೊಟ್ಟಿದೆ, ಎಲ್ಲ ಬುಕ್ಕು ಇದೇ ಬುಕ್ಕು ನಾನು ಲೋಕಾಯುಕ್ತದಲ್ಲಿ ಕೊಟ್ಟಿರೋದು. ಇದಕ್ಕೆ ಮೀರಿ ಯಾವುದೂ ನನ್ನ ಹತ್ರ ದಾಖಲಾತಿ ಇಲ್ಲ. ಯಾಕೆಂದರೆ ಲೋಕಾಯುಕ್ತಾಗ ನಾನು ಹೋಗಿದ್ದೀನಿ, ಸುಮಾರು ಸತಿ ಹೋಗಿ ಅಲ್ದು ಲೋಕಾಯುಕ್ತಾಗ ಹೋಗಿದ್ದೀನಿ, ಲೋಕಾಯುಕ್ತಾಗ ದಾಖಲಾತಿ ಕೊಟ್ಟಿದ್ದೀನಿ. ಇದನ್ನು ನೋಡಿ ಕೂಡ ಅವರು ಇಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂದರು. ಹೆಚ್ಚಿನ ಮಾಹಿತಿ ನಾನು ಎಲ್ಲಿ ತಂದು ಕೊಡಲಿ ಸ್ವಾಮಿ? ಇಲ್ಲಿ ನನ್ನ ಹತ್ರ ಇಲ್ದಿರೋಂಥ ದಾಖಲಾತಿಗಳು ನೀವು ಹೆಚ್ಚಿನ ಮಾಹಿತಿ ಕೇಳಿದಾಗ ನನಗೆ ಅವ್ರು ಕೇಳಿರೋಂಥ ದಾಖಲಾತಿ ನನ್ನ ಹತ್ರ ಯಾವುದಿಲ್ಲ, ನನ್ನ ಹತ್ರ ಇದ್ದಿದ್ದ ದಾಖಲಾತಿನೇ ಕೊಟ್ಟಿದ್ದೀನಿ. ಹಾಗಾಗಿ ಅದು ಆಗಲಿಲ್ಲ, ನನಗೂ ಬೇಜಾರಾಯಿತು. ಕೊನೆಗೆ ನನ್ನ ಕಾರಣಾಂತರಗಳಿಂದ ಕೈ ಬಿಟ್ಟೆ. ಯಾಕೆ ಅಂದರೆ ನನ್ನ ಕೈಲಿ ಆಗಿಲ್ಲ, ಓಡಾಟ ಮಾಡಿಕೊಂಡು ನಾನು ಯಾಕೆ ಹೋರಾಟ ಮಾಡಬೇಕು ಅಂತ ಒಂದು ಕಾರಣದಿಂದ ನಾನು ಕೈ ಬಿಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಪರವಾಗಿ ಇವತ್ತವರೆಗೂ ಇಲ್ಲ. ನಾನು ಇವತ್ತವರೆಗೂ ಹೇಳ್ತಾ ಇದ್ದೀನಿ, ಈ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಇದೆ, ನನಗಿರೋದು ಒಬ್ಬನೇ ಮಗ, ಆ ಒಬ್ಬನೇ ಅಲ್ಲಲ್ಲ, ನಾನು ಯಾವಕ್ಕೆ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಯಾರ ಹತ್ರ ಒಂದು ಬಿಡಿಗಾಸು ನಾನು ಇವತ್ತವರೆಗೂ ತಿಂದಿಲ್ಲ. ಎಲ್ಲರೂ ಇದ್ದರೆ ಪ್ರೂಫ್ ಇದ್ದರೆ ಕೊಡಲಿ, ಇವತ್ತೇ ನಾನು ನಿಸರ್ಗ ಖಾಲಿ ಮಾಡೋಗ್ತೀನಿ. ಒಂದು ಪ್ರೂಫ್ ಕೊಟ್ಟರು ಯಾರಾದರೂ ಸರಿ, ಎನಿವನ್. ನನ್ನ ನಿಸರ್ಗದಲ್ಲಿ ನನಗೆ ಗೊತ್ತಿರಾಗಿದೆ, ಎಲ್ಲ ಕೂಡ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನನ್ನ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಅಪಪ್ರಚಾರ ಮಾಡಬೇಕು ಅಂತಲೇ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾನೆ. ಇದು ಕೂಡ ಒಂದು ಪ್ರಾಯೋಜಕರ ಇಂದನೇ ಇದಾಗ್ತಾ ಇರೋದು. 6 ಕೋಟಿ ತಗೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇಲ್ಲ. ಸಾಕ್ಷಿ ಇದ್ದರೆ ಈ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡಿ. ಖಂಡಿತ ಕೂಡ ನಾನು ಹೇಳ್ತಾ ಇದ್ದೀನಲ್ಲ, ನೀವೇನು ಮಾಡ್ತಿದ್ದೋ ನಿಮ್ಮ ಮನೇಲಿ ಕೂಲಿ ಕೆಲಸ ಮಾಡ್ತೀನಿ 6 ಕೋಟಿ ತಗೊಂಡಿದ್ರೆ. ನಾನು ಹೇಳಿದ್ನಲ್ಲ, ಚಡ್ಡಿ ಬನಿಯನ್ನು ಹಾಕ್ಕೊಂಡು ನಿಮ್ಮ ಮನೆ ಒಳಗೆ ಕೂಲಿ ಕೆಲಸ ಮಾಡ್ತೀನಿ ರೀ, ಅದಕ್ಕೆ ರೆಡಿ ಇದ್ದೀನಿ ನಾನು, 6 ಕೋಟಿ ಕೊಟ್ಟವ್ರೆ ಅನ್ನೋದು ನೀವು ಸಾಬೀತುಪಡಿಸ್ಬಿಟ್ರೆ. ಈ ಎಲ್ಲ ಮಾಧ್ಯಮಗಳ ಮುಖಾಂತರ ಕೇಳ್ಕೊತಾ ಇರೋದು ಒಂದೇ, ನಾನು ಪ್ರತಿಯೊಂದು ವಿಚಾರಗಳಲ್ಲೂ ನೀವು ಹೇಳಿರೋದು ಅಷ್ಟು ಆರೋಪಗಳು ಸುಳ್ಳು. ಅಷ್ಟು ಆರೋಪ ಸುಳ್ಳು ಅಂದರೆ ಆಮೇಲೆ ಜೊತೆಗೆ ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನ 12 ಸೈಟ್ಗಳಿಗೆ ನೀವು ವೆಕೆಟ್ ಮಾಡಿಸಿ ಡೆಮಾಲಿಷನ್ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದೀರಾ. ಪಾಪ ಜನಗಳು ನಮ್ಮ ಭಯಭೀತರಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲಿದೆ ನಿಮಗೆ ಯಾಕೆ ಇದು ಏನೋ ಡೆಮಾಲಿಷನ್ ಮಾಡಿ ಅಂತ ಆರ್ಡ್ರು ಎಲ್ಲಿದೆ ಅಂತ ಕೊಡಿ ಸ್ವಾಮಿ, ನಾನು ಒಂಚೂರು ನೋಡ್ತೀನಿ. ಯಾಕೆಂದರೆ ಆ ದಾಖಲಾತಿಗಳು ತಗೊಂಡಿರೋದೇ ನಾನು. ಎಲ್ಲೂ ಡೆಮಾಲಿಷನ್ ಮಾಡಿ ಅಂತ ಆದೇಶ ಆಗಿಲ್ಲ. 1585 ಏನು ಕೋರ್ಟ್ ಹೇಳಿದೆ ಅಂದರೆ ನೋಡಿ, ಮನೆ ಇವಾಗ ಬರೀತಾರೆ ಅದನ್ನ, ಇವಾಗ ಕಳಿಸೋದದು. ಆ ಇವಾಗ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ, ಇದು ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದಾ
ಆ ವ್ಯಾಪ್ತಿಗೆ ಬರುವಂತ ಇದ್ರೆ ಇದನ್ನು ಕೂಡಲೇ ನೋಡಿ, ಇದಕ್ಕೆ ಏನಿದೆ ಸಮಜಾಯಿಸಿ ನೋಡಿಕೊಂಡು ಇದು ದಾಖಲಾತಿಗಳಿದ್ರೆ ಇದನ್ನ ವಜಾಪಡಿಸಿ ಅಂತೇಳಿ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತೇಳಿ ಆಗಿದೆ ಆದೇಶ. ಅದನ್ನು ನೀವು ಇಟ್ಕೊಂಡು ಇಲ್ಲ ಡೆಮಾಲಿಷನ್ ಮಾಡಿಸ್ಬಿಡ್ತೀನಿ ನಾನು, ಅದು ತೆರವುಗೊಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅದು ಮತ್ತೆ ಇಒ ಕೋರ್ಟಲ್ಲಿ ನಡಿಬೇಕು, ಕೇಸುಗಳ ಮೇಲೆ ಕೇಸ್ ನಡಿಬೇಕು, ಎಲ್ಲರಿಗೂ ನೋಟಿಸ್ ಕೊಡಬೇಕು. ಅದು ಕಾರಣಾಂತರಗಳಿಂದ ಹೋಗಿದ್ವಿ, ಅದು ಹೋಗ್ತಾ ಇದ್ವಿ, ಒಂದಷ್ಟು ದಿನ ನಮಗೂ ಬೇಜಾರಾಯಿತು. ಕಾರಣಾಂತರಗಳಿಂದ ಮಧ್ಯದಲ್ಲಿ ನಾವು ಹೋಗಿಲ್ಲ, ಅವರು ಹೋಗಿಲ್ಲ, ನಾವು ಹೋಗಿಲ್ಲ. ಯಾಕೆಂದರೆ ಯಾರು ರೆಸ್ಪಾಂಡೆಂಟ್ ಅಂತ ಅವರು ಹೋಗಿಲ್ಲ, ನಾನು ಹೋಗಿಲ್ಲ, ನಾನು ಒಪ್ಕೊಳ್ತಾ ಇದ್ದೀನಿ. ಆದರೂ ಕೂಡ ಡಿಸೆಂಬರ್ ತಿಂಗಳಲ್ಲಿ 24ನೇ ತಾರೀಕು ನಾನು ಆದರೂ ಬಿಟ್ಟಿಲ್ಲ, ಆದರೂ ಕೂಡ ಡಿಸೆಂಬರಲ್ಲಿ ಹೋಗಿದ್ದೀನಿ. ಬೇಕಾದ್ರೆ ನನ್ನ ಹತ್ರ ದಾಖಲಾತಿ ಇದೆ, ನಾನು ಅಲ್ಲಿ ಹೋಗಿ ಕೂತಿರೋದು ನನಗೆ ಗೊತ್ತು. ಯಾವತ್ತರ ಇವತ್ತೊಂದು ದಿವಸ ಅಟೆಂಡ್ ಆಗಿಲ್ಲ ಅಂತ ಅವತ್ತು ಕೂಡ ನಾನು ಫೋಟೋ ಕೊಡೋಕ್ಕೂ ರೆಡಿ ಇದ್ದೀನಿ, ಅವತ್ತು ಅಲ್ಲಿದ್ದೀನಿ ಅಂತ. ಯಾಕೆಂದರೆ ಹೋಗಿದ್ದೆ, ಅಷ್ಟರೊಳಗೆ ಮುಗಿದೋಗಿತ್ತು. ಸಾರ್ವಜನಿಕರ ಕಡೆಯಿಂದ ನಾನು ಹೈಕೋರ್ಟಲ್ಲಿ ಕೇಸ್ ಆಗಿದೆ, ಕೇಸ್ ನಡೀತಾ ಇದೆ. ಕೇಸ್ ನಂಬರ್ ಬೇಕು ಅಂದರೂ ನಿಮಗೆ ನಾನು ಕೇಳಿ ನಾನು ಕೊಡ್ತೀನಿ. ಮಾನ್ಯ ನಮ್ಮ PDO ಇಒಗೆಲ್ಲ ಕೊಟ್ಟಿದ್ದೀನಿ. ಆ ಕೇಸ್ ನಡೀತಾ ಇದೆ ಪ್ರೆಸೆಂಟು. ಆ ಕೇಸ್ ಕ್ಲಿಯರ್ ಆಗೋವರೆಗೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಪಂಚಾಯತಿ ಅಧಿಕಾರಿಗಳಾಗಲಿ, ಆನೇಕಲ್ ಇಒಗಳಾಗಲಿ ಯಾರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಸಾರ್ವಜನಿಕರ ಪರವಾಗಿ ಇದ್ದೀನಿ ಹೊರತು ಇವತ್ತಿಗೂ ಸಾರ್ವಜನಿಕರ ಪರವಾಗಿ ನಾನು ಹೋರಾಟ ಮಾಡ್ತಾ ಇರೋದು, ಸಾರ್ವಜನಿಕರು ವಿರುದ್ಧವಾಗಿ ಹೋರಾಟ ಮಾಡ್ತಾ. ಯಾಕೆಂದರೆ ನನ್ನನ್ನು ಆಯ್ಕೆ ಮಾಡಿರೋದು ಸಾರ್ವಜನಿಕರು, ನಮ್ಮ ನಿಸರ್ಗ ಜನಗಳ ಪರವಾಗಿ ನಾನು ಹೋರಾಟ ಮಾಡಬೇಕು ಹೊರತು ಒಂದು ಕಂಪ್ನಿ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ನಾನು ಕಂಪ್ನಿ ಪರವಾಗಿ ಯಾಕೆ ಇಷ್ಟು ಮಾತಾಡಿದೆ ಅಂದರೆ, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಇದು ಮಾಡಿದ್ದೀನಿ. ಇನ್ನೂ ಒಂದು ಹೆಚ್ಚಿನ ರೀತಿ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನೀವು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡೋದಾದರೆ ನೀವು ಇಲ್ಲಿಗೆ ಬರಬೇಕಾಗಿತ್ತು. ಸಾರ್ವಜನಿಕರಿಗೆ ಬಂದು CA ಪಾರ್ಕ್ಗಳಲ್ಲಿ ಎಷ್ಟು ಜನ ಇದಾಗಿದೆ ನೀವು ನನಗೆ ಗೊತ್ತು, ನನ್ನ ಹೆಸರು ನಿಮಗೆ ಗೊತ್ತಾಗಿದೆ, ನೀವು ಬರ್ಬೋದಾಗಿತ್ತು. ಸ್ವಾಮಿ ನೀವು ಯಾರ್ಯಾರು CA ಪಾರ್ಕ್ಗಳು ಮೋಸ ಹೋಗಿದ್ದೀರಾ, ಬನ್ನಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಉನ್ನತವಾದ ಹೋರಾಟ ಮಾಡೋಣ, ನಡೆಸೋಣ, ನೀವು ಬನ್ನಿ, ಅವ್ರಿಗಾಗಿರೋಂಥ ತೊಂದರೆಗಳನ್ನ ನಾವು ಸರಿಪಡಿಸೋಣ ಅಂತೇಳಿ ನಾನು ಕರೆದಿದ್ರೆ ನಾನು ಕೂಡ ಬರ್ತಾ ಇದ್ದೆ. ನೀವು ಅದು ಮಾಡಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಹೇಳಿದಂಥ ಆ ವ್ಯಕ್ತಿ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಯಾರು ಅಂತ ಹೇಳಬೇಕು ಅಂತಂದ್ರೂ ಹೇಳ್ತಾ ಇದ್ದೀನಿ. ಶ್ರೀಯುತ ಭರತ್ ರಾಜ್ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ನನ್ನ ಹತ್ರ ಇರೋ ದಾಖಲಾತಿಗಳೆಲ್ಲ ಅವ್ರ ಹತ್ರ ಇದೆ. ಆ ದಾಖಲಾತಿಗಳೆಲ್ಲ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಆ ದಾಖಲಾತಿಗಳು ಸೇಮ್ ಏನು ದಾಖಲಾತಿಗಳು ತೋರಿಸ್ತಾ ಇದ್ದೀರಾ ಎಲ್ಲದರಲ್ಲೂ ನನ್ನ ಹೆಸರಿದೆ ನೋಡಿ ಬೇಕಾರೆ. ಆ ದಾಖಲಾತಿಗಳನ್ನ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ, ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಭರತ್ ರಾಜ್ ಅವ್ರಿಗೂ ನಿಮ್ಗೇನು ಸ್ವಾಮಿ ಕಾಂಟ್ಯಾಕ್ಟು, ಏನಕ್ಕೆ ಪ್ರೂವ್ ಮಾಡ್ತೀನಿ ನಾನು ಬೇಕಾರೆ. ನೀವಿಲ್ಲ ಅಂತೇಳಿ ಸಾಧಿಸಿ ನೋಡೋಣ, ನೀವಿಲ್ಲ ಅಂತ ಸಾಧಿಸಿ, ನಾನು ಇದೆ ಅಂತ ಹೇಳ್ತೀನಿ. ನಿಮಗೆ ನೀವು ಯಾವ್ಯಾವ ಸ್ಟ್ರೈಕ್ ಮಾಡ್ತೀರಾ ಪ್ರತಿಯೊಂದನ್ನು ನೀವು ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ಇಲ್ಲ ಅಂತೇಳಿ ಯಾಕೆ ಮಾಡ್ತಾ ಇದ್ದೀರಾ ಕೆಲಸನ? ನೀವು ಸಾರ್ವಜನಿಕರು ವಿರುದ್ಧವಾಗಿ ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿ ಪರವಾಗಿ ಮಾಡ್ತಾ ಇದ್ದೀರಾ. ನೀವು ಅವ್ರ ಜೊತೆ ಸೇರಿಕೊಂಡೆ ಅವರೇ ಮಾಡಿಸ್ತಾ ಇರೋದು ಅಂತ ನಾನು ರಾಜಾರೋಷವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ನೀವು ಡೈರಿ ಸರ್ಕಲ್ ಇಲ್ಲ ಶೋಭಾ ಮಾರ್ಜಿಯಾದಲ್ಲಿ ಇರೋಂಥ ಅಪಾರ್ಟ್ಮೆಂಟ್ಗೆ ಹೋಗಿದ್ದೀರಾ, ಇಲ್ಲ ಅಂತ ಹೇಳಿಲ್ಲ ಅಂತ ನೀವು ಸಾಬೀತುಪಡಿಸಿ. ಅಲ್ಲಿ ಅಪಾರ್ಟ್ಮೆಂಟಲ್ಲಿ ರೆಕಾರ್ಡ್ ಇದೆ, ನಿಮ್ಮ ಫೋಟೋಗಳು ಕೂಡ ಇದೆ. ಅವರು ಮನೆ ನಂಬರು 6ನೇ ಫ್ಲೋರಲ್ಲಿರುವಂಥ ಮನೆ ನಂಬರ್ಗೂ ಹೋಗಿದ್ದೀರಾ, ಬೇಕಾದ್ರೆ ಮನೆ ನಂಬರ್ ಸಮೇತ ಕೊಡ್ತೀನಿ. ನೀವಿಲ್ಲ ಅಂತ ಇದೇ ಮಾಧ್ಯಮಗಳಲ್ಲಿ, ಇದೇ ದೇವಸ್ಥಾನ ಮುಂದೆ ನೀವು ಕರೀರಿ, ನಾನು ಕರಿತೀನಿ, ಆಣೆ ಪ್ರಮಾಣ ಮಾಡ್ತೀನಿ. ನಿಮ್ಮ ತಾಕತ್ತಿದ್ರೆ ನೀವು ಕೂಡ ಇದನ್ನು ಸಾಬೀತುಪಡಿಸಿ. ಇಲ್ಲ ಅಂತೇಳಿ ಪ್ರೂವ್ ಮಾಡಿ. ನನಗಿಷ್ಟು ಬೇಕು, ನಿಮ್ಮ ಮನೆ ಮುಂದೆ ನಾನು ಕೆಲಸಗಾರನಾಗಿ ಜೀತಗಾರನಾಗಿ ನಾನು ಇವತ್ತು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಇಷ್ಟೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಸಹ ಪ್ರಾಮಾಣಿಕೃತವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಮುಲಾಜಿಲ್ದಿಲ್ಲ, ಯಾವುದೇ ರೀತಿ ಯಾರಿಗೂ ಹಂಗಿಲ್ದಿರ, ಯಾರ ಹಂಗಲ್ಲೂ ನಾನು ಬದುಕ್ತಾ ಇಲ್ಲ. ನನ್ನ ಸ್ವಂತ ಸಂಪಾದನೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ರಿಯಲ್ ಎಸ್ಟೇಟಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ಸ್ವಾಮಿ. ಯಾರ ತ ಹೋಗಿ ಕೈಯೊಡ್ಡೋ ಪರಿಸ್ಥಿತಿ ಭಗವಂತ ನನಗೆ ಕೊಟ್ಟಿಲ್ಲ. ಇವತ್ತು ನನ್ನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ, ಆ ಆರಾಧ್ಯ ಮಂಜುನಾಥ ಸ್ವಾಮಿ ಇರೋದ್ರಿಂದ ನನ್ನ ಕೃಪಾ ಕಟಾಕ್ಷ ಇರೋದ್ರಿಂದ ನಾನು ಇವತ್ತು ಬದುಕ್ತಾ ಇದ್ದೀನಿ. ಯಾರು ಮುಲಾಜಿಗೂ ಹೋಗಿ 10 ಪೈಸೆ ಕೇಳಿಲ್ಲ, ಯಾರನ್ನೂ ಎದುರಿಸಿಲ್ಲ, ಬೆದರಿಸಿಲ್ಲ. ನನ್ನ ಜೀವನ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರು ಇದ್ದರೆ ಕೊನೆಗೆ ಹೇಳೋದು ಇಷ್ಟೇ ಸರ್, ನಾನು ಇವರು ಇಲ್ಲ ಏನಾರ ಇದು ಹೇಳಿದ್ದೀನಲ್ಲ, ಇಷ್ಟು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಅಂತಂದರೆ ನಿಮ್ಮದೇ ಮಾಧ್ಯಮಗಳ ಮುಖಾಂತರ ಎಲ್ಲರ ಚರ್ಚೆಗೆ ಆಹ್ವಾನ ಕೊಡಿ. ನಾನು ರೆಡಿ ಇದ್ದೀನಿ. ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಇಲ್ಲ ಅವರು ನಾನು ಇದೆಲ್ಲ ಸುಳ್ಳು ಅಂತೇಳಿ ನನಗೆ ಕ್ವಶನ್ ಕೇಳೋದಕ್ಕೆ ಅವ್ರು ತಾಕತ್ತಿದ್ರೆ ಅವ್ರು ಕ್ವಶನ್ ಕೇಳಿ ಅದಕ್ಕೆ ನಾನು ಸಾಬೀತು ಕೊಡೋಂಥ ದಾಖಲಾತಿಗಳು ಕೊಡ್ತೀನಿ ಸ್ವಾಮಿ. ಸುಳ್ಳು ಹೇಳಲ್ಲ, ಎಲ್ಲ ದಾಖಲಾತಿಗಳು ಸಮೇತ ನೀವು ಹೇಳ್ಬೋದು ಸರ್ ನಾನು ಹೋಗಲಿಲ್ಲ ಅಂತ ಹೇಳ್ತೀರಲ್ಲ, ಅದನ್ನ ಇವತ್ತು ಡೇಟ್ ಹೇಳಿದ್ದೀನಿ ಕೇಳ್ಕೊಳ್ಳಿ. ಇವತ್ತಿನ ಡೇಟಲ್ಲಿ ನೀವು ನೋಡಿ ಬೇಕಾರೆ ಯಾವತ್ತು ಅಂದರೆ ನಾನು ಹೇಳಿರೋದು ಇವತ್ತು ಹೋಗಿದ್ದಾರೆ ಅಂತಲ್ಲ, ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ವ್ಯವಹಾರಗಳು ನಡೆದಿದೆ. ಅದು ಏನಾರಾಗಿರಲಿ ಅವ್ರವ್ರ ಮಧ್ಯದಲ್ಲಿದ್ದರೆ. ಆಮೇಲೆ ಮುಂದೊಂದು ದಿನ ನೋಡಿ, ಇವತ್ತು ಏನಿದೆ ಇಷ್ಟು ಮಾಡಿದ್ದೀನಿ, ನಾಳೆ ದಿವಸ ಇವರಿಬ್ಬರಿಗೂ ಕೋಪ ಬರ್ಬೋದು. ಶ್ರೀಯುತ ಭರತ್ ರಾಜ್ ಅವರು ಅಟ್ರಾಸಿಟಿ ಕೇಸ್ ಹಾಕೋಬೇಕು ಅಂತ ಬೇಜಾನು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ನನಗೆ ಬಲ್ಲ ಮಾಹಿತಿಗಳಿದ್ದಾವೆ. ಅದನ್ನು ಹೇಗಾರ ಮಾಡಿ ತುಳಿಬೇಕು, ನಿಸರ್ಗದಲ್ಲಿ ಅವನ ಹೆಸರು ಹಾಳು ಮಾಡಬೇಕು, ಅವನ್ನ ಏನಾರ ಮಾಡಿ ಇಲ್ಲೇ ನಿಸರ್ಗ ಬಿಟ್ಟು ಖಾಲಿ ಮಾಡಿ ಓಡಿಸ್ಬೇಕು. ನಮ್ಮಪ್ಪಂದು ಆಸ್ತಿ ಇದು, ಅವನು ಯಾವನು ಇಲ್ಲಿ ನನ್ನ ವಿರುದ್ಧವಾಗಿ ಇಲ್ಲಿ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ದಿನದಲ್ಲಿ ಎಲ್ಲರನ್ನೂ ಬಳಸ್ಕೊಂಡು ಅಟ್ರಾಸಿಟಿ ಕೇಸು ಕೂಡ ಹಾಕ್ಬೋದು ಅನ್ನೋದು ನನಗಿದೆ. ಆಮೇಲೆ ನನ್ನ ಮೇಲೆ ನನಗೂ ನನ್ನ ಕುಟುಂಬಕ್ಕೆ ರಕ್ಷಣೆ ಬೇಕು. ನಾಳೆ ದಿವಸ ನೀವು ರೌಡಿಗಳನ್ನ ಬಿಟ್ಟು ಒಡಿಸೋಂಥ ಶಕ್ತಿನೂ ಕೂಡ ಮಾಡೋಂಥದ್ದಿದೆ. ಆದರೆ ಮುಂದೊಂದು ದಿನ ನನಗೆ ಯಾವುದೇ ಅಟ್ರಾಸಿಟಿ ಕೇಸ್ ಆದರೂ ಕೂಡ ಇವರೇ ಮೂಲ ಕಾರಣ. ಒಂದು ಜೊತೆಗೆ ಇವ್ರುಗಳು ಏನು ಇದು ಮಾಡ್ತಾ ಇದ್ದಾರೆ, ಭಾಳ ಎಕ್ಸ್ಪರ್ಟ್ಗಳಿದ್ದಾರೆ ಎಲ್ಲ ಮಾಡೋದ್ರಲ್ಲಿ. ಆಗಲಿ, ಅದೊಂದು ನೋಡೋಣ ಮುಂದಿನ ದಿನಗಳಲ್ಲಿ. ಭಗವಂತ ಶಕ್ತಿ ಇದ್ದರೆ ಅವರು ಏನೇನು ಮಾಡ್ಬೇಕಾರೋ ಅದಕ್ಕೆಲ್ಲರೂ ಶಕ್ತಿ ಇದ್ದರೆ ನಾನು ಹೋರಾಟ ಮಾಡ್ತೀನಿ. ಆಮೇಲೆ ಏನೇ ಹೆಚ್ಚು ಕಮ್ಮಿ ಆದರೂ ನನಗೂ ನನ್ನ ಕುಟುಂಬಕ್ಕೆ ಮೂಲ ಕಾರಣ ಭರತ್ ರಾಜ್ ಅವರೇ. ಇದಕ್ಕೆ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ನಾನು ಎದ್ಕೊಂಡು ಹೇಳ್ತಾ ಇಲ್ಲ, ಹೆಚ್ಚು ಕಮ್ಮಿ ಆಗೋಂಥ ಚಾನ್ಸಸ್ ಇದೆ. ನನಗೆ ಬಲ್ಲ ಮೂಲಗಳಿಂದ ಆಗಿದೆ. ಏನಾರಾಗಲಿ ಅದನ್ನು ಇದು
ಸತಾಯ ಗತಾಯ ಆಬಿಂದ ನಿಸರ್ಗದಲ್ಲಿ ಅಂತ ನೀವು ಓಡ್ಸೋಕ್ಕಾಗಲ್ಲ ಸ್ವಾಮಿ. ಭಗವಂತ ಕೊಟ್ಟಿರೋ ನೆಲೆ ಇದು. ಭಗವಂತ ನಿಸರ್ಗ ಜನ ಕೊಟ್ಟಿದ್ದಾರೆ ನನಗೆ. ಯಾವತ್ತೂ ನಾನು ನಿಸರ್ಗ ಅನ್ನ ತಿಂದು ಜನಗಳಿಗೆ ನಾನು ದ್ರೋಹ ಬಗ್ದಿಲ್ಲ. ನಾನು ಇವತ್ತಿಗೂ ಶಸ್ತ್ರಸಿದ್ಧವಾಗಿದ್ದೀನಿ, ಸಾರ್ವಜನಿಕರ ಪರವಾಗಿದ್ದೀನಿ. ಇದೇ ನನ್ನ ಕಡೆಯ ಮುಂದಿನ ದಿನಗಳಲ್ಲೂ ಸಾರ್ವಜನಿಕರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಹೊರತು ಯಾವುದೇ ಸಂಘ ಸಂಸ್ಥೆಗಳ ಪರವಾಗಿ ನಾನು ಹೋರಾಟ ಮಾಡಿಲ್ಲ. ಇದು ಶತಸಿದ್ಧ, ಎಲ್ಲೂ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಇದು ನನ್ನ ಈ ಮೂಲಕ ನಾನು ಈ ಒಂದು ಸಂದೇಶವನ್ನು ಅನ್ಯ ಸಂದೇಶವ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಸಾರ್ವಜನಿಕರು ಕೂಡ ಇದು ಏನು ಅಂತ ಅಂದ್ಬಿಟ್ಟು ನೀವು ತಿಳ್ಕೊಳ್ಳಿ ಅಂತ ನಾನು ಇದೇ ಒಂದು ಮಾಧ್ಯಮ ಮುಖಾಂತರ ಒಂದು ಇದನ್ನು ಒಂದು ಚರ್ಚೆ ಒಂದು ಆಗಲಿ ಅಂತ ಅಂದ್ಬಿಟ್ಟೆ ಒಂದಕ್ಕೋಸ್ಕರ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.